ಅಂದರೆ ಆ ಸಹಾಯಕನು ಅಂದ್ರೆ ನನ್ನ ಹೆಸರಿನಲ್ಲಿ ಕಳಿಸಿಕೊಡುವ ಪವಿತ್ರ ಆತ್ಮನೇ ನಿಮಗೆ ಎಲ್ಲವನ್ನ ಉಪದೇಶಿಸ್ತಾನೆ. ವಿತೌಟ್ ಹೋಲಿ ಸ್ಪಿರಿಟ್ ವಿ ಆರ್ ಸಂಕ್ ಅಂದ್ರೆ ನಾವು ಒಳಗೆ ಹೋಗ್ಬಿಡ್ತೀವಿ. ಒಬ್ಬ ಸ್ಟೂಡೆಂಟ್ ಸಕ್ಸಸ್ಫುಲ್ ಸ್ಟೂಡೆಂಟ್ ಆಗ್ಬೇಕಾದ್ರೆ ಅವನ ಒಳಗಡೆ ಹೋಲಿಸ್ಬಿಟ್ರಿ. ಒಬ್ಬ ಪ್ರೀಚರ್, ಒಬ್ಬ ಸಭಾಪಾಲಕನ ಅವ್ನ ಮಿನಿಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಅವನಿಗೆ ಹೋಲಿ ಸ್ಪಿರಿಟ್ ಬೇಕು. ಒಬ್ಬ ಬಿಸ್ನೆಸ್ ಮ್ಯಾನ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂದ್ರೆ ಅವನ ಒಳಗಡೆ ಹೋಲಿ ಸ್ಪಿರಿಟ್ ಬೇಕು. ವಿಶೇಷವಾಗಿ ಇವತ್ತು ನಾನು ಪವಿತ್ರಾತ್ಮನು ಯಾಕೆ ಪವಿತ್ರಾತ್ಮನಿಂದ ತುಂಬಲ್ಪಡಬೇಕೆಂಬುದಾಗಿ ತಿಳ್ಕೊಡ್ರಿ. ಯೇಸು ಸ್ವಾಮಿ 33.5 ವರ್ಷ ಈ ಲೋಕದಲ್ಲಿ ಜೀವಿಸಿದರು. ಆ 33.5 ವರ್ಷದಲ್ಲಿ 30 ವರ್ಷ ಮನುಷ್ಯನಾಗಿ, ಸ್ವಾಭಾವಿಕ ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸಿದರು. ಯೇಸು ಸ್ವಾಮಿಯ 30 ವರ್ಷದ ಜೀವಿತದಲ್ಲಿ ನಾವು ಎಲ್ಲಿಯೂ ನೋಡುವುದಿಲ್ಲ ಒಬ್ಬ ವ್ಯಕ್ತಿ ಯೇಸುವಿನ ಮೂಲಕ ಬದಲಾದದ್ದು. ಯಾವ ವ್ಯಕ್ತಿಯ ಹೃದಯಗಳು ಬದಲಾವಣೆ ಆಗಿದ್ದನ್ನು ನಾವು ನೋಡುವುದಿಲ್ಲ. ನೀವು ಬೈಬಲ್ ಅಲ್ಲಿ ಎಲ್ಲಾದ್ರೂ ನೋಡ್ರಿ, ಯೇಸು ಸ್ವಾಮಿ ಪವಿತ್ರಾತ್ಮನಿಂದ ತುಂಬಲ್ಪಡೋದಕ್ಕಿಂತ ಮುಂಚಿತವಾಗಿ ಯಾವ ಸೇವೆಯನ್ನ ಮಾಡಿದ್ದನ್ನು ನಾವು ನೋಡುವುದಿಲ್ಲ. ಯಾರಿಗೂ ಸುವಾರ್ತೆನ ಸಾರಿದ್ದನ್ನು ನಾವು ನೋಡುವುದಿಲ್ಲ. ಒಂದು ವೇಳೆ ಸಾರಿದ್ರು ಯಾವ ವ್ಯಕ್ತಿಯ ಜೀವಿತ ಬದಲಾಗಿದ್ದನ್ನು ನಾವು ನೋಡುವುದಿಲ್ಲ. ಯಾವ ಅದ್ಭುತ ಕಾರ್ಯವನ್ನು ನಾವು ನೋಡುವುದಿಲ್ಲ. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ, ಮನುಷ್ಯರಾಗಿದ್ದಾಗ ಯೇಸುವಿನ ಮೂಲಕ ಯಾವ ವ್ಯಕ್ತಿಯ ಜೀವಿತ ಬದಲಾದದನ್ನು ನಾವು ನೋಡ್ಲಿಲ್ಲ. ಅಷ್ಟೇ ಅಲ್ಲ ಪ್ರಿಯರೇ, ಬೈಬಲ್ ಅಲ್ಲಿ ನಾವು ಪೇತ್ರನನ್ನು ನೋಡುತ್ತೇವೆ, ಯೋಹಾನನನ್ನು ನೋಡುತ್ತೇವೆ, ಯಾಕೋಬನನ್ನು ನೋಡುತ್ತೇವೆ, ಮತ್ತಾಯನ ನೋಡುತ್ತೇವೆ. ಇವರೆಲ್ಲರೂ ಯೇಸುವನ್ನ ಮುಖಾಮುಖಿಯಾಗಿ ನೋಡಿದವರು. ಯೇಸುವಿನ ಸಂಗಡ ಊಟ ಮಾಡಿದ್ರು, ಯೇಸುವಿನ ಸಂಗಡ ನಡೆದ್ರು, ಯೇಸುವಿನ ಸಂಗಡ ಸೇವೆ ಮಾಡಿದ್ರು, ಯೇಸು ಮಾಡಿದ ಅದ್ಭುತಗಳನ್ನ ಕಣ್ಣಾರೆ ನೋಡಿದ್ರು. ಇವೆಲ್ಲ ಮಾಡಿದ್ರು ಅವ್ರ ಜೀವಿತ ಬದಲಾಗಿತ್ತ? ಮಾತಾಡು. ಅವ್ರ ಜೀವಿತದಲ್ಲಿ ಏನಾದ್ರೂ ಒಂದು ಪ್ರಭಾವ ನೋಡಿದ್ರ ನೀವು? ನೋ. ಯೇಸುವಿನ ಜೊತೆಗಿದ್ದಾರೆ, ಯೇಸುವಿನ ಸಂದೇಶವನ್ನ ಕೇಳ್ತಾ ಇದ್ದಾರೆ. ಅಷ್ಟೇ ಆಗ್ರಿ, ಬೆಟ್ಟದ ಮೇಲೆ, ರೂಪಾಂತರ ಬೆಟ್ಟದ ಮೇಲೆ ಯೇಸುವಿನ ನಿಜ ಸ್ವರೂಪವನ್ನ ನೋಡಿದ್ರು. ತಂದೆಯಾದ ದೇವರ ಸ್ವರವನ್ನ ಕೇಳಿಸ್ಕೊಂಡ್ರು. ಆಗ ಅದನ್ನ ನೋಡಿದಾಗ ಪೇತ್ರನ ಹೇಳ್ತಾನೆ, ಸ್ವಾಮಿ ನಾವು ಇಲ್ಲೇ ಇದ್ಬಿಡೋಣ, ಇಲ್ಲಿ 3 ಗುಡಾರಗಳನ್ನ ನಾನು ಕಟ್ಟುವಣ, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದಂತ. ಇದನ್ನ ಕಣ್ಣಾರೆ ಕಂಡಂತ ಪೇತ್ರನಾಗ್ಲಿ ಆ ಜನರ ಜೀವಿತ ಬದಲಾಗಿದ್ದ ನಾವು ನೋಡೋದಿಲ್ಲ. ಆಗಿದೆಯಾ? ನೋ. ನೋಡಿದ್ರು ಅವರು, ಬಟ್ ಸ್ಟಿಲ್ ಅವ್ರ ಜೀವಿತ ಏನಾಗ್ಲಿಲ್ಲ, ಬದಲಾಗ್ಲಿಲ್ಲ. ಪೇತ್ರ, ಯೇಸು ಸ್ವಾಮಿ ನೀರಿನಲ್ಲಿ ನಡ್ಕೊಂಡು ಬರುವುದನ್ನ ನೋಡಿದ್ರು, ಹಡಗಿನಲ್ಲಿದ್ದಂತ ಶಿಷ್ಯರು. ಅಷ್ಟೇ ಯಾಕ್ರಿ, ಪೇತ್ರನ್ ಹೇಳ್ತಾನೆ ನಾನು ಸಹ ನಡಿತೀನಿ ಅಂತ ಹೇಳಿ ಪೇತ್ರನು ಸಹ ಸಮುದ್ರ ಮೇಲೆ ನಡೆದ. ಇವತ್ತು ಒಂದು ವೇಳೆ ನಾನು ನೀನೇನಾದ್ರೂ ಸಮುದ್ರ ಮೇಲೆ ನಡೆದ್ರೆ ಎಂತ ಅದ್ಭುತ ಆಗ್ಬಿಡ್ತಲ್ಲ, ವಂಡರ್ ಆಗ್ಬಿಡ್ತದೆ, ಇಡೀ ಜಗತ್ತಿಗೆಲ್ಲ ವೈರಲ್ ಆಗ್ಬಿಡ್ತದೆ, ನಾವು ಫೇಮಸ್ ಆಗ್ಬಿಡ್ತೇವೆ. ನಾನು ಹೇಳ್ತೀನಿ, ನೀರಿನ ಮೇಲೆ ನಡೆದಂತ ಪೇತ್ರನ ಜೀವಿತ ಬದಲಾಗ್ಲಿಲ್ರಿ. ಬದಲಾಗಿದ್ದ? ನೋ. ಅವನ ಜೀವಿತದಲ್ಲಿ ಯಾವ ಫಲ ಇಲ್ಲ, ಯಾವ ಫಲ ಇಲ್ರಿ. ಅಷ್ಟೇ ಹಾಕ್ರಿ, ಸತ್ತ ಲಾಜರನ್ನ ಎಬ್ಬಿಸಿದ್ದನ್ನ ನೋಡಿದ್ರು ಅವ್ರು. ನೋಡಿದ್ರ? ಸತ್ತಂತ ವ್ಯಕ್ತಿಯನ್ನು ಎಬ್ಬಿಸಿದ್ದನ್ನು ನೋಡಿದ್ರು. ಯಾರು? ಯೇಸ್ವಾಮಿ. ಸತ್ತು 3 ದಿನ ಆಗಿ ಕೊಳೆತು ನಾತ ಬರುವಂತ ಒಂದು ಶರೀರಕ್ಕೆ ಜೀವ ಕೊಟ್ರು ಯೇಸ್ವಾಮಿ. ಅದನ್ನ ಯಾರು ನೋಡಿದ್ರು? ಶಿಷ್ಯರು ಕಣ್ಣಾರೆ ನೋಡಿದ್ರು. ಅಂತ ಅದ್ಭುತವನ್ನ ನೋಡಿದ್ರು ಅವ್ರ ಜೀವಿತ ಬದಲಾಗ್ಲಿಲ್ಲ. ನಾನು ಇವಾಗ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಪವಿತ್ರ ಆತ್ಮನ ಪ್ರಾಮುಖ್ಯತೆ ಎಷ್ಟು ಇದೆ ಅನ್ನೋದಕ್ಕೆ ತಿಳಿಸ್ತಾ ಇದ್ದೀನಿ ಇದನ್ನೆಲ್ಲ ನಿಮ್ಗೆ. ಏನು ಬೇಡ್ರಿ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ರು, ಹೌದಾ?
ಸತ್ತವರ ಒಳಗಡೆಯಿಂದ ಯೇಸು ಸ್ವಾಮಿ ಎಬ್ಬಿಸಲ್ಪಟ್ಟ ಮೇಲೆಯೂ ಸಹ ಶಿಷ್ಯರಿಗೆ ಇನ್ನೂ ಅನುಮಾನ, ಇನ್ನೂ ಡೌಟ್, ಇನ್ನೂ ಗಲಿಬಿಲಿ, ಅನೇಕ ಪ್ರಶ್ನೆಗಳು ಅವ್ರ ಜೀವಿತದಲ್ಲಿ. ಇವನ ಯೇಸುನಾ? ನಿಜವಾಗಿ ಎದ್ದು ಬಂದಿದ್ದಾನ? ಹೌದಾ? ಪ್ರಶ್ನೆ ಇರ್ಲಿಲ್ವಾ? ಸುಮಾರು ಪ್ರಶ್ನೆಗಳು. ಅದರಲ್ಲಿ ತೋಮ ಮಾತ್ರ ಸಾಧ್ಯನೇ ಇಲ್ಲ ಅಂತಾನೆ. ಯೇಸು ಆಲ್ರೆಡಿ ಹೇಳಿದ ಅವರಿಗೆ, ಯೇಸುವಿನ ಸಂದೇಶ ಕೇಳಿದಾರೆ ಅವರು, ನಾನು ಸತ್ತು ಮೂರನೇ ಎದ್ದು ಬರ್ತೀನಿ ಅಂತ ಹೇಳಿ. ಯೇಸು ಬಾಯಿಂದಲೇ ಹೇಳಿದ್ದಾರೆ. ನೋಡ್ರಿ, ಇಲ್ಲಿ ನಾನು ಮನುಷ್ಯನಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಇವನು ಯೇಸು ಸ್ವಾಮಿನ ಇಲ್ಲಿ ಬಂದು ಹೇಳಿದ್ರೆ ನಾವು ಅನ್ಕೋತೀವಲ್ಲ ವಾವ್ ಅಂತ. ಅಂತ ಯೇಸುವೆ ಮುಖಾಮುಖಿಯಾಗಿ ಅವರು ಸಂಗಡ ಕೂತ್ಕೊಂಡು ಮಾತನಾಡಿ ಎಲ್ಲರಿಗೂ ಹೇಳ್ತಾ ಇದ್ದಾನೆ, ನಾನು ಸತ್ತು ಮತ್ತು ಮೂರನೇಲಿ ಎದ್ದು ಬರ್ತೇನೆ ಅಂತ ಹೇಳಿ. ಯೇಸು ಹೇಳಿದ ಪ್ರಸಂಗವೇ ಅದ್ರ ಬಗ್ಗೆ ಅವರಿಗೆ ಪ್ರಶ್ನೆಗಳು, ಇನ್ನೂ ಡೌಟ್. ಯಾಕೆ ಇದೆಲ್ಲ ಆಯ್ತು? ಯೇಸು ಜೊತೆಗೆ ಮಾತಾಡಿದ್ರು, ಯೇಸು ಜೊತೆ ಕೂತ್ಕೊಂಡ್ರು, ಯೇಸು ಜೊತೆಗೆ ನಡೆದ್ರು, ಯೇಸು ಊಟ ಮಾಡಿದ್ರು, ಯೇಸು ಜೊತೆಗೆ ಸೇವೆ ಮಾಡಿದ್ರು, ಎಲ್ಲವನ್ನ ಮಾಡಿದ್ರು, ಅವರ ಜೀವಿತ ಬದಲಾಗಿಲ್ಲ. ಯಾಕೆಂದ್ರೆ ಅವರ ಜೀವಿತದಲ್ಲಿ ಪವಿತ್ರ ಆತ್ಮನು ಇರಲಿಲ್ಲ. ಇವತ್ತು ಅದೇ ಸಂಗತಿ ಸಭೆಯಲ್ಲಿ. ಸಂದೇಶ ಕೇಳ್ತೇವೆ, ಅದ್ಭುತಗಳನ್ನು ನೋಡ್ತೇವೆ, ಆರಾಧನೆ ಮಾಡ್ತೇವೆ, ಆದ್ರೂ ನಮ್ಮ ಜೀವಿತ ಬದಲಾಗಿಲ್ಲ. ಕರೆಕ್ಟಾ? ಯಾಕೆ? ನಮ್ಮ ಜೀವಿತದಲ್ಲಿ ಪವಿತ್ರ ಆತ್ಮನ ಅಬ್ಸೆಂಟ್ ಇಲ್ಲ. ಆತನಿದ್ರೆ ನಮ್ಮ ಜೀವಿತ ಇದ್ದಂಗೆ ಇರುವುದಿಲ್ರಿ. ಅದೇ ಸ್ವಭಾವ ಇನ್ನೂ ಇದೆ, ಅದೇ ಚಾಳೆ ಇನ್ನೂ ಇದೆ, ಅದೇ ಗುಣದಲ್ಲಿ ಇನ್ನೂ ಜೀವಿಸ್ತಾ ಇದ್ದೇವೆ. ನಮ್ಮ ಜೀವಿತ ಬದಲಾಗಿಲ್ಲ. ಪ್ರತಿ ಭಾನುವಾರ ಸಂದೇಶಗಳನ್ನ ಕೇಳ್ತೇವೆ, ಯೂಟ್ಯೂಬ್ಗಳಲ್ಲಿ ದೊಡ್ಡ ದೊಡ್ಡ ಮೆಸೇಜ್ಗಳನ್ನ ಕೇಳಿ ಕಳಿಸ್ಕೊಡ್ತೇವೆ. ಹೌದಲ್ಲ? ಎಷ್ಟು ಜನ ಗ್ರೂಪಿಗೆ ಮೆಸೇಜ್ ಹಾಕ್ತೀರಿ, ಹೌದಾ? ವಿಡಿಯೋಸ್ಗಳ ಹಾಕ್ತೀರಿ, ದೇವರ ವಾಕ್ಯವನ್ನ ಹಾಕ್ತೀರಿ, ಎಲ್ಲ ಹಾಕ್ತೀವಿ. ಬಟ್ ಸ್ಟಿಲ್ ನಮ್ಮ ಜೀವಿತ ಬದಲಾಗಿಲ್ಲ. ಯಾಕೆ? ನಮ್ಮ ಲೈಫಲ್ಲಿ ಪವಿತ್ರ ಆತ್ಮನ ಅಬ್ಸೆಂಟ್. ಶಿಷ್ಯರ ಜೀವಿತದಲ್ಲಿ ಯಾಕೆ ಪ್ರಭಾವ ಬೀರಲಿಲ್ಲ? ಯಾಕೆಂದ್ರೆ ಅವ್ರ ಜೀವಿತದಲ್ಲಿ ಯಾರಿರ್ಲಿಲ್ಲ? ಪವಿತ್ರಾತ್ಮನ ಅವ್ರ ಜೀವಿತದಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಯೇಸು ಸತ್ತೋರೊಳಗಿಂದ ಎಬ್ಬಿದು ಬಂದರೂ ಸಹ ಅವ್ರಿಗೆ ಇನ್ನೂ ಪ್ರಶ್ನೆಗಳು. ನಮ್ಮ ಲೈಫಲ್ಲಿ ಎಷ್ಟೋ ಪ್ರಶ್ನೆಗಳಿದಾವೆ. ಸಂದೇಶ ಯೇಸು ಹೇಳಿದ ಮೇಲೆ ಆ ಸಂದೇಶ ನಂಬಲಿಲ್ಲ, ಡೌಟ್. ಇನ್ನೂ ನಮ್ದು ಹಂಗೆ ಪ್ರತಿ ಭಾನುವಾರ ಸಂದೇಶ ಕೇಳಿದ್ರು ಇನ್ನೂ ನಮಗೆ ಡೌಟ್, ಇನ್ನೂ ನಂಬಿಕೆ ಬಂದಿಲ್ಲ. ಯಾಕೆ? ನಮ್ಮ ಲೈಫಲ್ಲಿ ಪವಿತ್ರಾತ್ಮನ ಏನಾಗಿದ್ದಾರೆ? ಆಬ್ಸೆಂಟ್. ನನಗೆ ಒಂದು ಆಶ್ಚರ್ಯ, ಆ ಯೇಸು ಪುನರುತ್ಥಾನಗೊಂಡಂತ ಯೇಸು ಶಿಷ್ಯರ ಸಂಗಡ ನಡೆಯುವಾಗಲೂ, ಅವರ ಸಂಗಡ ಮಾತನಾಡುವಾಗಲೂ ಅವನು ಗುರುತು ಹಿಡಿಲಿಲ್ಲ ಅವರು. ಹೌದಾ? ಒಬ್ಬ ನಮ್ಮ ಗುರು ಇದ್ದ, ಹಂಗಿದ್ದ. ಅವನ ಸ್ಟೋರಿ ಯಾರಿಗೆ ಹೇಳ್ತಾ ಇದ್ದಾರೆ? ಯೇಸು ಸ್ಟೋರಿ ಯೇಸುಗೆ ಹೇಳ್ತಾ ಇದ್ದಾರೆ. ಯೇಸು ಜೊತೆ ನಡೀತಾ ಇದ್ದಾರೆ, ಯೇಸು ಬಗ್ಗೆನೇ ಹೇಳ್ತಾ ಇದ್ದಾರೆ, ಯೇಸುಗೆ ಹೇಳ್ತಾ ಇದ್ದಾರೆ. ಯಾಕೆ? ಆತ್ಮಿಕ ಕಣ್ಣು ಮುಚ್ಚಲ್ಪಟ್ಟಿದೆ. ವಿತೌಟ್ ಹೋಲಿ ಸ್ಪಿರಿಟ್ ನಾವು ಯಾವಾಗಲೂ ನನ್ನ ಜೀವಿತದಲ್ಲಿ ಪವಿತ್ರ ಆತ್ಮ ಇಲ್ಲದೆ ಹೋದ್ರೆ ನಾವು ಕುರುಡರಾಗೇ ಇರ್ತೇವೆ. ನಮ್ಮ ಹಳ್ಳಿ ಆತ್ಮಿಕ ಕುರುಡುತನ ಇರ್ತದೆ ಯಾವಾಗ ಪವಿತ್ರಾತ್ಮ ನಮ್ಮ ಜೀವಿತದಲ್ಲಿ ಇಲ್ಲ ಅಂದ್ರೆ. ವಿತೌಟ್ ಹೋಲಿ ಸ್ಪಿರಿಟ್ ವಿ ವಿಲ್ ಹ್ಯಾವ್ ಆಲ್ ದ ಕ್ವಶನ್ಸ್. ನಮ್ಮ ಪವಿತ್ರಾತ್ಮನ ಇಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ಪ್ರಶ್ನೆಗಳು, ಸುರಿಮಳೆಗಳೇ ಇರ್ತದೆ. ಇದ್ಯಾಕೆ ಹಿಂಗೆ, ಅದ್ಯಾಕೆ ಹಂಗೆ, ನನ್ನ ಜೀವಿತ ಯಾಕೆ ಹಿಂಗೆ? ನಿಮ್ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಪವಿತ್ರಾತ್ಮನಲ್ಲಿದೆ. ಆತ ನಮ್ಮ ಜೀವಿತದಲ್ಲಿ ಇಲ್ಲೇ ಇರೋದ್ರಿಂದ ನಮಗೆ ಬರೇ ಪ್ರಶ್ನೆಗಳು. ಯಾಕೆ ನನ್ನ ಲೈಫಲ್ಲಿ ಅದ್ಭುತ ಇಲ್ಲ? ಯಾಕೆ ನಾನು ಬದಲಾವಣೆ ಆಗ್ತಾ ಇಲ್ಲ? ಯಾಕೆ ಇದ್ದಂಗೆ ನಾನು ಇದ್ದೇನೆ? ಪವಿತ್ರಾತ್ಮ ನಮ್ಮ ಜೀವಿತದಲ್ಲಿ ಇಲ್ಲ ಪ್ರಿಯ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಪವಿತ್ರಾತ್ಮನು ಎಷ್ಟು ಇಂಪಾರ್ಟೆಂಟ್ ಆಗಿದ್ದಾರೆ. ಯೋಹಾನ್ ಬರೆದ ಸುವಾರ್ತೆಯನ್ನು ತೆಗೆಯೋಣ ನಾವೆಲ್ಲರೂ. 14ನೇ ಅಧ್ಯಾಯ 26ನೇ ವಚನ ಓದೋಣ. ಅಂದರೆ ಆ ಸಹಾಯಕನು ಅಂದ್ರೆ ನನ್ನ ಹೆಸರಿನಲ್ಲಿ ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನ ಉಪದೇಶಿಸ್ತಾನೆ. ಹಲೋ, ಎವ್ರಿಥಿಂಗ್ ಹಿ ವಿಲ್ ಟೀಚ್ ಯು.
ನಮ್ಮ ನಿಜವಾದ ಟೀಚರ್ ಯಾರು? ಹೋಲಿ ಸ್ಪಿರಿಟ್. ನಮಗೆ ಅದು ಗೊತ್ತಿಲ್ಲ. ಇವತ್ತು ಯವನಸ್ಥರಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಗೊತ್ತಿಲ್ಲ. ನಿಜವಾದ ಟೀಚರ್ ಯಾರು? ಯಾರು? ಸ್ಟೂಡೆಂಟ್ಸ್ಗಳಿದ್ದೀರಿ. ನಿಮ್ಮ ಮ್ಯಾಥ್ಸ್ ಟೀಚರ್ ಬರೀ ಮ್ಯಾಥ್ಸ್ ಹೇಳ್ಕೊಡ್ತಾರೆ, ಹೌದಾ? ಸೈನ್ಸ್ ಟೀಚರ್ ಬರೀ ಸೈನ್ಸ್ ಹೇಳ್ಕೊಡ್ತಾರೆ. ಸೋಷಿಯಲ್ ಟೀಚರ್ ಬರೀ ಸೋಷಿಯಲ್ ಹೇಳ್ಕೊಡ್ತಾರೆ, ಅವ್ರಿಗೆ ಬೇರೆ ಏನೂ ಬರುವುದಿಲ್ಲ. ಆದ್ರೆ ಪವಿತ್ರ ಆತ್ಮನು ಎಲ್ಲವನ್ನು ಹೇಳ್ಕೊಡ್ತಾನೆ, ಹೌದಾ? ನಾನು ಹೇಳ್ತಾ ಇಲ್ಲ, ಅಲ್ಲಿ ಬರ್ತದೆ. ಎಲ್ಲವನ್ನು ಉಪದೇಶಿಸ್ತಾನೆ. ಇವತ್ತು ಯಾರು ಒಳ್ಳೆ ಟೀಚರ್ ಇದಾರ ಅಂತೇಳಿ ಸಿಟಿಗಳಲ್ಲಿ ಲಕ್ಷಗಟ್ಲೆ ಡೊನೇಷನ್, ಲಕ್ಷಗಟ್ಲೆ ಫೀಸ್ ಕೊಟ್ಟು ಟ್ಯೂಷನ್ ಹೋಗ್ತಾರೆ, ಗೊತ್ತಾ ನಿಮಗೆ? ಹೋಗ್ತಾರಿಲ್ರಿ? ಯಾಕೆ? ಇವನು ಬಹಳ ಫೇಮಸ್ ಟೀಚರ್, ಬಹಳ ಒಳ್ಳೆ, ಅವನಲ್ಲಿ ಕಲ್ತಂತ ವಿದ್ಯಾರ್ಥಿಗಳೆಲ್ಲ ರ್ಯಾಂಕೆ. ಹಲೋ, ಅವ್ರ ಡ್ಯಾಡಿ ಅವರು ಪವಿತ್ರಾತ್ಮ. ಇವ್ರ ಕಡೆ ಯಾವ ಫೀಸ್ ಕೊಡ್ತೀರಿ? ಎಷ್ಟು ಕೊಡ್ತೀರಿ? ಪವಿತ್ರಾತ್ಮನ ಫ್ರೀ ಹೇಳ್ಕೊಡ್ತೇನೆ ಅಂದ್ರೂ ಕೇಳೋದಿಲ್ಲ. ಅಲ್ಲಿ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಟ್ಯೂಷನ್ ಹಚ್ತೇವೆ. ಪವಿತ್ರಾತ್ಮ ಫ್ರೀ ಹೇಳ್ಕೊಡ್ತಾನೆ. ಫ್ರೀ ಕೂತ್ಕೊಂಡು ಕೇಳುವಂತ ಜ್ಞಾನ ನಮಗೆ ಇಲ್ಲ. ಯಾಕೆ ಶಿಷ್ಯರಿಗೆ ಯೇಸು ಸ್ವಾಮಿ ಪುನರುತ್ಥಾನಗೊಂಡ್ರು ಜ್ಞಾನ ಗೊತ್ತಾಗ್ತಿಲ್ಲ ಅಂದ್ರೆ ಪವಿತ್ರಾತ್ಮನ ಅಬ್ಸೆಂಟ್. ಪವಿತ್ರಾತ್ಮನ ಬಗ್ಗೆ ಜ್ಞಾನ ಇಲ್ಲ. ಆದ್ರೆ ಇದೇ ಪವಿತ್ರಾತ್ಮ ಅವರ ಮೇಲೆ ಬಂದಾಗ ಅದೇ ಪೇತ್ರ ಹೇಳ್ತಾನೆ, ಯೇಸು ಸ್ವಾಮಿ ಹೇಳಿಲ್ವೋ 3 ದಿನ ಸತ್ತು ಎದ್ದು ಬರ್ತೇನೆ ಅಂತೇಳಿ. ಅವನು ಹಂಗೆ ಎದ್ದು ಬಂದ. ಯಾವಾಗ ಹೇಳ್ದ? ಪವಿತ್ರಾತ್ಮನ ಒಳಗಡೆ ಬಂದಾಗ ಅವನಿಗೆ ಜ್ಞಾನ ಬಂತು. ಅಲ್ಲಿ ತನಕ ಜ್ಞಾನ ಇಲ್ಲ. ನಮ್ಮ ಲೈಫಲ್ಲಿ ನಾವು ಹಂಗೇ ಅಲ್ದಾಡ್ತಿರ್ತೇವೆ. ನಮಗೆ ಪವಿತ್ರಾತ್ಮನ ಪ್ರಾಮುಖ್ಯತೆನೇ ಗೊತ್ತಿಲ್ಲ. ಎಷ್ಟೋ ಪ್ರಶ್ನೆಗಳಿಲ್ಲ ನಿಮ್ಮ ಜೀವಿತದಲ್ಲಿ. ಇಲ್ಲೇನ್ರಿ? ಪ್ರಶ್ನೆ ಇಲ್ವಾ? ಮಕ್ಕಳ ಬಗ್ಗೆ ಪ್ರಶ್ನೆ, ನಿನ್ನ ಭವಿಷ್ಯದ ಬಗ್ಗೆ ಪ್ರಶ್ನೆ, ಹೌದಾ? ಎಷ್ಟೋ ಪ್ರಶ್ನೆಗಳಿದಾವೆ. ಏನಾಗತ್ತೆ ಮುಂದೆ, ಹೆಂಗಾಗತ್ತೆ ಮುಂದೆ, ಎಷ್ಟೋ ಪ್ರಶ್ನೆಗಳಿದಾವೆ. ಎಲ್ಲಾ ಪ್ರಶ್ನೆಗಳನ್ನು ಉಪದೇಶಿಸೋರು ಯಾರು ಅಂತ ಹೇಳ್ತಾರೆ? ಯಾರು? ಪವಿತ್ರಾತ್ಮ ನಿನ್ನ ಒಳಗಡೆ ಬಂದಾಗ ನಿನ್ನ ಜ್ಞಾನಕ್ಕೆ ಮಿತಿನೇ ಇರುವುದಿಲ್ಲ. ಅಷ್ಟು ಜ್ಞಾನ ದೇವರು ನಿನಗೆ ಕೊಡ್ತಾರೆ. ನಿನ್ನ ಜೀವಿತದಲ್ಲಿ ಪ್ರಶ್ನೆ ಇಲ್ಲ, ಜನ ನಿನ್ನ ಕಡೆಗೆ ಬರ್ತಾರೆ ಉತ್ತರ ತಗೊಳ್ಳಿಕ್ಕೆ. ಯಾಕೆ? ನಿನ್ನ ಒಳಗಡೆ ಹೋಲಿ ಸ್ಪಿರಿಟ್ ಇರೋದ್ರಿಂದ. ಜನ ನಿನ್ನನ್ನು ಕರೀತಾರೆ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ. ನನಗೆ ಯಾಕೋ ಡೌಟ್ ಇದೆ ನನ್ನ ಜೀವಿತದಲ್ಲಿ, ಬಂದು ಸ್ವಲ್ಪ ಹೆಲ್ಪ್ ಮಾಡ್ರಿ. ಯಾಕೆ ನಿನ್ನನ್ನು ಕರೀತಾರೆ? ನಿನ್ನ ಒಳಗಡೆ ಆ ಜ್ಞಾನ ಇದೆ. ಆ ಜ್ಞಾನ ಎಲ್ಲಿಂದ ಬರ್ತದೆ? ಪವಿತ್ರ ಆತ್ಮನಿಂದ. ಬಟ್ ನಮ್ಗೆ ಯಾರು ಕರೀದಿಲ್ವೇ? ಅವ್ರು ನಮ್ಮನ್ನು ನೋಡ್ರೆ ಗೊತ್ತಾಗ್ತದೆ ಈ ಮನುಷ್ಯನಿಗೆ ಏನು ಜ್ಞಾನ ಇಲ್ಲ ಅಂತ. ಯಾಕೆ? ಹೋಲಿ ಸ್ಪಿರಿಟ್ ಇಲ್ಲ ನಮ್ಮ ಜೀವಿತ ಒಳಗಡೆ. ಪವಿತ್ರಾತ್ಮ ಇಲ್ಲ ಇದ್ರೆ ನಿಮ್ಮನ್ನ ಜನ ಬಿಡುವುದಿಲ್ಲ. ನಿಮ್ಮ ಹಿಂದೆ ಓಡ್ತಾರೆ, ನಿಮ್ಮನ್ನ ಕರೀತಾರೆ, ನಿಮ್ಮ ಸಂಗಡ ಮಾತನಾಡ್ಲಿಕ್ಕೆ ಇಷ್ಟಪಡ್ತಾರೆ. ಯಾಕೆ? ನಿಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಇರ್ತದೆ. ಪಕ್ಕದಾಗ ಹೇಳ್ರಿ, ಪವಿತ್ರಾತ್ಮ ನನ್ನ ಟೀಚರ್ ಆಗಿದ್ದಾನೆ, ಪವಿತ್ರಾತ್ಮ ನನ್ನ ಬೋಧಕನಾಗಿದ್ದಾನೆ. ಹೋಲಿ ಸ್ಪಿರಿಟ್ ಈಸ್ ಮೈ ಟೀಚರ್. ಯಾವಾಗಲೂ ನಿಮಗೆ ಏನ್ ಬೇಕೋ ಎಲ್ಲವನ್ನು ಉಪದೇಶಿಸಲು ಒಬ್ಬ ಸಹಾಯಕ ನಮ್ಮ ಜೊತೆಗಿದ್ದಾರೆ. ಅವರ ಹೆಸರು ಏನಾಗಿದೆ? ಹೋಲಿ ಸ್ಪಿರಿಟ್. 16ನೇ ಅಧ್ಯಾಯಕ್ಕೆ ಹೋಗೋಣ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 12ನೇ ವಚನದಿಂದ ಓದೋಣ. ಬಹಳ ಉಂಟು. 14ರ ತನಕ ಹೋದ್ರಿ. ಎಸ್. ಸತ್ಯದ ಆತ್ಮನು ನಿಮ್ಮಲ್ಲಿ ಬಂದಾಗ ಓಕೆ. ಎಸ್. ಏನು ತನ್ನಷ್ಟಕ್ಕೆ ತಾನು ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು. ಎಸ್. ಸಿ ಮತ್ತೆ 14ನೇ ವಚನ ಹೇಳ್ತದೆ, ಆತನು ನನ್ನದರ ಒಳಗಡೆಯಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನು. ಹಲೋ, ಪವಿತ್ರ ಆತ್ಮನ ಬಗ್ಗೆ ಏನ್ ಹೇಳ್ತದೆ ಅಂದ್ರೆ, ಯೇಸು ಸ್ವಾಮಿ ಗೊತ್ತು ಇವ್ರಿಗೆ ನಾನು ಏನ್ ಹೇಳಿದ್ರು ಅರ್ಥ ಆಗುದಿಲ್ಲ ಅಂತ. ನನ್ನ ಹೇಳುದು ಬಹಳ ವಿಷಯ ಇದೆ, ಬಟ್ ಇವ್ರಿಗೆ ಏನು ಅರ್ಥ ಆಗುದಿಲ್ಲ. ಪ್ರತಿ ಭಾನುವಾರ ನಮ್ದು ಹಂಗೆ ಅದೇ ಪರಿಸ್ಥಿತಿ ಅಲ್ಲ.
ಪಾಸ್ಟರ್ ಏನೋ ಹೇಳ್ತಾರೆ, ಅರ್ಥನೇ ಆಗೋದಿಲ್ಲ. ಎಲ್ಲಿ ಕೂತ್ಕೊಂಡಾಗ ಅಂತ ಬಾಯಿ ತೆಗೆದು ಕೇಳ್ತಿರ್ತೀರಿ. ಮನೆಗೆ ಹೋದ್ಮೇಲೆ ಏನ್ ಹೇಳಿದ್ರಿ ಪಾಸ್ಟ್ರು, ಏನ್ ಹೇಳಿದ್ರೆ ನಾನು. ಯಾಕೆ ಇದೆಲ್ಲ ಆಗ್ತದೆ? ನಿಮಗೆ ಅರ್ಥ ಆಗುದಿಲ್ಲ. ದೇವರು ಅದೇ ಹೇಳ್ತಾರೆ, ನಾನು ನಿಮಗೆ ಹೇಳುದು ಬಹಳ ಇದೆ, ಆದ್ರೆ ಈಗ ಅದನ್ನ ಹೇಳಕ್ ನಿಮ್ಗೆ ಆಗುದಿಲ್ಲ. ಯೇಸು ಸಹ ಹೇಳ್ತಾರೆ, ಶಾರೀರಿಕವಾಗಿ ನಾನು ನಿಮಗೆ ಏನ್ ಹೇಳಿದ್ರು ನಿಮ್ಗೆ ಅರ್ಥ ಆಗುದಿಲ್ಲ. ಸದ್ಯಕ್ಕೆ ಅದನ್ನು ಹೊರಲಾರಿರಿ, ಕೆಪಾಸಿಟಿ ಇಲ್ಲ. ಸತ್ಯವನ್ನ ತಿಳ್ಕೊಳ್ಳುವಂತ ಸಾಮರ್ಥ್ಯ ನಮ್ಮಲ್ಲಿ ಇರುವುದಿಲ್ಲ. ಬಟ್ ಯಾವಾಗ ಬರ್ತದ ಆ ಸಾಮರ್ಥ್ಯ? ಸತ್ಯದ ಆತ್ಮನು ನಿಮ್ಮ ಒಳಗಡೆ ಬಂದಾಗ ಆ ಪವರ್, ಆ ಕೆಪಾಸಿಟಿ ನಿಮಗೆ ಬರ್ತದೆ. ಏನೇ ವಿಷಯ ಹೇಳಿದ್ರು ನಿಮಗೆ ಅದು ತಿಳ್ಕೊಳ್ಳಿಕ್ಕೆ ಸಾಮರ್ಥ್ಯ ದೇವರು ಕೊಡ್ತಾರೆ. ಇವತ್ತು ದೇವರ ಅಗಾಧವಾದ ವಿಷಯಗಳು ನಮ್ಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಬಗ್ಗೆ ಹೇಳ್ರಿ ಅಂದ್ರೆ ಏನ್ ಹೇಳ್ತೀರಿ? ಅಷ್ಟೇ, ಯೇಸು ನಮ್ಮನ್ನು ಬಹಳ ಪ್ರೀತಿ ಮಾಡ್ತಾರಿ, ನಮಗಾಗಿ ಪ್ರಾಣ ಕೊಟ್ರಿ, ಶಿಲುಬೆ ಮೇಲೆ ರಕ್ತ ಸುರಿಸಿದ್ರಿ, 3 ದಿವಸ ಇದ್ರು, ಅಷ್ಟೇ ಗೊತ್ತಿದೆ. ದೇವರ ಅಗಾಧವಾದ ವಿಷಯಗಳು ಏನ್ ಗೊತ್ತಿದೆ? ಯಾರಾದ್ರೂ ಒಬ್ಬ ವ್ಯಕ್ತಿ ದೇವರ ಬಗ್ಗೆ ನಂಗೆ ಸ್ವಲ್ಪ ವರ್ಣಿಸಂದ್ರೆ ಏನ್ ವರ್ಣಿಸ್ತೀರಿ? ನಿಮ್ಗೆ ಆತನ ಬಗ್ಗೆ ತಿಳುವಳಿಕೆನೇ ಇಲ್ಲ. ಅದಕ್ಕೆ ಪವಿತ್ರಾತ್ಮ ಯೇಸು ಸ್ವಾಮಿ ಹೇಳ್ತಾರೆ, ಆತನು ಬಂದಾಗ ಸಕಲ ವಿಷಯದಲ್ಲಿ ನಿಮ್ಮನ್ನ ಸತ್ಯಕ್ಕೆ ಸೇರಿಸ್ತಾನೆ, ಸತ್ಯವನ್ನ ತಿಳಿಸ್ತಾನೆ. ಅಷ್ಟೇ ಅಲ್ಲ, ನಾನು ಏನೆಲ್ಲ ಮಾತಾಡಿದೆ ಅದನ್ನೆಲ್ಲ ನಿಮ್ಮ ಜ್ಞಾಪಕಕ್ಕೆ ತಗೊಂಡ್ಬರ್ತಾನೆ. ನಾನು ನಿಮಗೆ ಏನೆಲ್ಲ ಹೇಳಿಕೊಟ್ಟಿದ್ದೇನೆ ಅದೆಲ್ಲವನ್ನ ನೀವು ತಿಳ್ಕೊಳ್ಳುವಂತೆ ನಿನಗೆ ಸಹಾಯ ಮಾಡ್ತಾನೆ. ಇದರಲ್ಲಿದೆ ನೋಡ್ರಿ, 16ನೇ ಅಧ್ಯಾಯದಲ್ಲೆಲ್ಲ 13ನೇ ವಚನ ಏನ್ ಹೇಳ್ತದೆ? ಆತನು ತನ್ನಷ್ಟಕ್ಕೆ ತಾನು ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು. ಅಂದ್ರೆ ನೀವೇನ್ ಆಲ್ರೆಡಿ ಕೇಳಿದಿರಿ ದೇವರ ಮಾತು ಎಲ್ಲಿ ಬೈಬಲ್ ಅಲ್ಲಿ, ಅದನ್ನೇ ನಿಮಗೆ ತಿಳಿಸ್ತಾನೆ. 14ನೇ ಅಧ್ಯಾಯದ 26ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಆತನು ಎಲ್ಲವನ್ನ ನಿಮಗೆ ಉಪದೇಶಿಸ್ತಾನೆ, ಪ್ರತಿಯೊಂದನ್ನು ಉಪದೇಶಿಸ್ತಾನೆ. ನಾನು ನಿಮಗೆ ಏನ್ ಹೇಳಿದ್ದೆ ಅಲ್ಲ ನಿಮ್ಮ ನೆನಪಿಗೆ ತಗೊಂಡ್ ಬರ್ತಾನೆ. ಹಿ ವಿಲ್ ರಿಮೈಂಡ್ ಯು. ವಾಕ್ಯದ ಬಗ್ಗೆ ನಮಗೆ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ವಾಕ್ಯ ನೆನಪಿಗೆ ಬರುವುದಿಲ್ಲ. ಯಾಕೆ? ಪವಿತ್ರಾತ್ಮ ನಿಮಗೆ ಇಲ್ಲ. ಆದ್ರೆ ಯೇಸು ಹೇಳಿದೆಲ್ಲ ನಿಮಗೆ ಯಾವಾಗ ನೆನಪಲ್ಲಿ ಇರ್ತದೆ? ಪವಿತ್ರಾತ್ಮ ನಿಮ್ಮ ಒಳಗಡೆ ಬಂದಾಗ ಯೇಸು ಹೇಳಿದ ಎಲ್ಲ ಮಾತುಗಳು ನಿಮ್ಮ ಜ್ಞಾನಕ್ಕೆ ತಿಳ್ಕೊಂಡ್ ಬರ್ತದೆ, ನಿಮಗೆ ತಿಳುವಳಿಕೆ ಬರ್ತದೆ. ಪ್ರಿಯರೇ, ನಾನು ಹೇಳ್ತೇನೆ, ಪವಿತ್ರಾತ್ಮನ ಬಗ್ಗೆ ಮಾತಾಡುವ ಬಹಳ ಸೀರಿಯಸ್ ಆಗಿರ್ರಿ, ಎಚ್ಚರವಾಗಿರ್ರಿ. ನಿಮಗೆ ನೀವೇ ಮೋಸ ಮಾಡ್ಕೊಳ್ಬೇಡ್ರಿ. ಇವತ್ತು ನಮ್ಮ ಜೀವಿತದಲ್ಲಿ ಇರುವಂತ ದೊಡ್ಡ ಕೊರತೆನೆ ಪವಿತ್ರಾತ್ಮನ ಕೊರತೆ. ನೀವು ತಿಳ್ಕೊಂಡಿದ್ದೀರಿ, ನನ್ನ ಹತ್ರ ಬಲ ಇದೆ ರೀ, ನನ್ನ ಹತ್ರ ಜ್ಞಾನ ಇದೆ ರೀ, ಅವೆಲ್ಲ ಹಾಳ್ದೋಗ್ತದೆ. ಒಂದ್ ದಿವಸ ಅವೆಲ್ಲ ಬಿದ್ದೋಗ್ತದೆ. ನಿನ್ನ ಆರೋಗ್ಯ ಹಿಂಗೆ ಇರುವುದಿಲ್ಲ, ನಿನ್ನ ಬಲ ಹಿಂಗೆ ಇರುವುದಿಲ್ಲ, ಅವೆಲ್ಲ ಒಂದ್ಸರಿ ಬಿದ್ದೋಗ್ತದೆ. ಪೌಲ ಎಷ್ಟು ಬಲಹೀನನಾಗಿದ್ರು ಅವನು ಹೇಳ್ತಾನೆ, ಕ್ರಿಸ್ತ ಯೇಸುನಲ್ಲಿ ಇದ್ದುಕೊಂಡು ಪವಿತ್ರಾತ್ಮನ ಮೂಲಕ ಎಲ್ಲಾ ಕಾರ್ಯಗಳನ್ನು ಮಾಡಲು ನಾನು ಶಕ್ತನಾಗಿದ್ದೇನೆ. ಪವಿತ್ರಾತ್ಮನ ಇದ್ದರೆ ಆ ಸಾಮರ್ಥ್ಯ ನಿಮಗೆ ಸಿಗ್ತದೆ. ಬಹಳ ಜನರಿಗೆ ಇನ್ನೂ ಡೌಟ್, ಪ್ರಶ್ನೆಗಳು, ನನ್ನ ಭವಿಷ್ಯ ಏನಾಗ್ತದೆ? ಅಲ್ಲಿ ಹೇಳ್ತದೆ, ಆತನು ಮುಂದಾಗುವ ಸಂಗತಿ ನಿಮಗೆ ಹೇಳ್ತೇನೆ. ಅಂದ್ರೆ ನಮಗೆ ಏನ್ ಬೋಧಿಸ್ತಾನೆ? ಅಬೌಟ್ ಯುವರ್ ಫ್ಯೂಚರ್. ನಿನ್ನ ಭವಿಷ್ಯ ಕೂಡ ಆತನಿಗೆ ಗೊತ್ತಿದೆ, ಆತ ನಿಮಗೆ ತಿಳಿಸ್ತಾನೆ. ಆದ್ರೆ ಇವತ್ತು ಆತನ ಬಗ್ಗೆ ನಮಗಷ್ಟು ಗಮನ ಇಲ್ಲ. ಹಲೋ, ಪವಿತ್ರಾತ್ಮ ನಮ್ಮ ಜೀವಿತದಲ್ಲಿ ಇಲ್ಲ ಆದ್ರೆ ನಿಜವಾಗಿ ಹೇಳ್ತೇನೆ, ನಾವು ಸತ್ತಂತವ್ರೆ. ಇವತ್ತು ಪವಿತ್ರ ಆತ್ಮನು ಇರುವುದರಿಂದ ಸಭೆ ಉಳಿದದೆ, ತಿಳ್ಕೊಡ್ರಿ. ಪವಿತ್ರ ಆತ್ಮನ ಇಲ್ಲಾಂದ್ರೆ ಸಭೆನೂ ನಿಲ್ತಿರ್ಲಿಲ್ಲ. ಯಾಕೆ ಹೇಳ್ರಿ? ಅವತ್ತು ಯೇಸು ಯಾರಂತಾನೆ ಗೊತ್ತಿಲ್ಲ ಓಡೋದಂತ ಜನರು. ಇವತ್ತು ಆ ಪವಿತ್ರ ಆತ್ಮನ ಸಭೆಯಲ್ಲಿ ಇಲ್ಲ ಅಂದ್ರೆ ನಾವು ಓಡೋಗ್ತಿದ್ವಿ. ಆ ಪವಿತ್ರ ಆತ್ಮನು ಇರುವುದಕ್ಕೆ ಇವತ್ತು ಸಭೆಗಳು ನಿಂತಿದೆ. ಪವಿತ್ರ ಆತ್ಮನ ಇಲ್ಲ ಅಂದ್ರೆ ನಾವ್ ಯಾರು ನಿಲ್ತಿರ್ಲಿಲ್ಲ ಪ್ರಿಯರೇ. ಆದ್ರೆ ನಿಮ್ಮ ಜೀವಿತದಲ್ಲಿ ಎಷ್ಟೋ ಪ್ರಶ್ನೆಗಳಿದಾವೆ. ಯಾಕಿದಾವೆ ಅಂದ್ರೆ ಪವಿತ್ರಾತ್ಮನಿಲ್ಲ. ಪವಿತ್ರಾತ್ಮನಿಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ಪ್ರಶ್ನೆಗಳು, ಪವಿತ್ರಾತ್ಮನಿಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ಅನುಮಾನಗಳು, ಪವಿತ್ರಾತ್ಮನಿಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ಗಲಿಬಿಲಿಗಳು ಜಾಸ್ತಿ. ದೇವರ ವಾಕ್ಯ ಹೇಳ್ತದೆ, ನಿನಗೆ ಆರೋಗ್ಯದಾಯಕನಾಗಿದ್ದೇನೆ. ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನ ಬಳಿಯಲ್ಲೇ ಇರ್ತೇನೆ. ಇವೆಲ್ಲ ನಮಗೆ ಗೊತ್ತಿದೆ, ಆದ್ರೆ ಅನುಮಾನ ಜಾಸ್ತಿ. ಯಾಕೆ? ನೋ ಹೋಲಿ ಸ್ಪಿರಿಟ್. ಎಷ್ಟು ಜನರಿಗೆ ಅನುಮಾನ, ಡೌಟ್ ಇಲ್ರಿ? ಡೌಟ್ ಇಲ್ವಾ? ಅಪನಂಬಿಕೆ ಸ್ಪಿರಿಟ್ ಇಲ್ವಾ ನಿಮಗೆ?
ಬಹಳ ಜನರಲ್ಲಿ ಅಪನಂಬಿಕೆ ಸ್ಪಿರಿಟ್ ಇದೆ, ಅದೇ ಅವರಲ್ಲಿತ್ತು. ನಾನ್ ನಂಬುದಿಲ್ಲ, ಯೇಸುಸ್ವಾಮಿ ಪುನರುತ್ಥಾನಗೊಂಡು ನಾನ್ ನಂಬುದಿಲ್ಲ. ಅಪನಂಬಿಕೆ ಸ್ಪಿರಿಟ್. ಪೇತ್ರ ಮರಿಯಳು ಹೇಳುದ ನಂಬಲಿಲ್ಲ. ಅವನು ಹೇಳ್ತಾನೆ, ನಾನು ಓಡೋಗಿ ನೋಡ್ಬೇಕು ಫಸ್ಟ್. ಯಾಕೆ ಆ ನಂಬಿಕೆ ಇಲ್ಲ? ಇವತ್ತು ಎಷ್ಟೋ ದೇವರ ವಾಕ್ಯ ಹೇಳ್ತಾರೆ, ಪಾಸ್ಟರ್ ಹೇಳ್ತಾರೆ, ಅವ್ರಿಗೇನು ಕೆಲಸ ಇಲ್ಲ, ಅದಾಗ್ಬಿಡ್ತದ ಹೇಳಿದ್ರೆ. ಯಾಕೆ ಆ ಅಪನಂಬಿಕೆ ಸ್ಪಿರಿಟ್, ಹೋಲಿ ಸ್ಪಿರಿಟ್ ಇಲ್ಲ? ಪವಿತ್ರ ಆತ್ಮನಿದ್ರೆ ನಿಮ್ಮ ಒಳಗಡೆ ನಂಬಿಕೆ ಹುಡ್ತದೆ. ಪವಿತ್ರ ಆತ್ಮ ನಿಮ್ಮ ಜೀವಿತ ಇದ್ರೆ ನಿಮ್ಗೆ ಅನುಮಾನಗಳು ಬರುವುದಿಲ್ಲ. ಇನ್ನೊಂದು ಹೇಳ್ತೇನೆ, ಪವಿತ್ರ ಆತ್ಮನು ಬಂದಾಗ ಮಾತ್ರ ನಿಮ್ಮ ಜೀವಿತದಲ್ಲಿ ಅರಿವು ಉಂಟಾಗ್ತದೆ, ನಾನು ಮಾಡ್ತಾ ಇರೋದು ಸರಿಯೋ ತಪ್ಪು ಅಂತ. ಎಷ್ಟೋ ಜನರಿಗೆ ಭಯನೇ ಇಲ್ಲ, ತಪ್ಪು ಮಾಡುವಾಗಲೂ ಭಯ ಇಲ್ಲ. ಯಾಕೆ? ಹೋಲಿ ಸ್ಪಿರಿಟ್ ನಮ್ಮ ಜೀವಿತದಲ್ಲಿ ಇಲ್ಲ. ಯಾಕೆ ಎಷ್ಟೋ ಜನರು ಇದ್ದಂಗೆ ಇನ್ನೂ ಇದ್ದೀರಿ? ಪವಿತ್ರ ಆತ್ಮನು ಇಲ್ಲ, ಆದರೆ ನಾವು ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರ ಆತ್ಮ ಬಂದಾಗ ಮಾತ್ರ ನಮ್ಮ ಜೀವಿತಗಳು ಬದಲಾಗ್ತದೆ. ಯಾಕೆಂದ್ರೆ ಅವನು ಎವ್ರಿ ಡೇ ನಮಗೆ ಉಪದೇಶಿಸ್ತಾನೆ, ಮುಂದಾಗುವ ಸಂಗತಿಗಳನ್ನು ತಿಳಿಸ್ತಾನೆ. ಕ್ರಿಸ್ತ ಯೇಸುವಿನಲ್ಲಿ ಏನಿದೆ ಅದನ್ನೇ ನಮಗೆ ತಿಳಿಸ್ತಾನೆ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಿದ್ದನ್ನು ತೆಗೆದುಕೊಂಡು ನಿಮಗೆ ಹೇಳ್ತಾನೆ ಅಂತ ಬರ್ತದೆ 14ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಏನಿದೆ, ಆತನ ಒಳಗಡೆ ಜೀವ ಇದೆ, ಅದನ್ನು ನಮಗೆ ತಿಳಿಸ್ತಾನೆ. ಆತನ ಒಳಗಡೆ ಆರೋಗ್ಯ ಇದೆ, ಅದನ್ನು ನಮಗೆ ತಿಳಿಸ್ತಾನೆ. ಆತನ ಒಳಗಡೆ ಅದ್ಭುತ ಮಾಡುವ ಸಾಮರ್ಥ್ಯ, ಅದನ್ನು ನಮಗೆ ತಿಳಿಸ್ತಾನೆ. ನಾನು ಒಂದು ಹೇಳ್ತೇನೆ ನೋಡ್ರಿ, ಪವಿತ್ರ ಆತ್ಮನು ಇಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ಯೇಸು ಯಾರಂತ ನಮಗೆ ಗೊತ್ತಾಗುದಿಲ್ಲ. ಯೇಸುವಿನ ಅನುಭವ ನಮಗೆ ಆಗುದಿಲ್ಲ. ಸುಮ್ಮನೆ ಬಾಯಲ್ಲಿ ಹೇಳ್ತೀರಷ್ಟೇ, ಬಾಯಲ್ಲಿ ಹೇಳೋದು ಸುಲಭ, ಆದ್ರೆ ಅದನ್ನ ಜೀವಿತದ ಅನುಭವಿಸಕ್ಕೆ ನಿಮ್ಗೆ ಆಗುದಿಲ್ಲ. ಹಾಡಾಡ್ತೇವಲ್ಲ, ಯೇಸು ಬಹು ರುಚಿ, ಜೇನಿಗಿಂತಲೂ ದೇವರ ವಾಕ್ಯ ರುಚಿಯಾಗಿದೆ, ಜೇನು ತುಪ್ಪಕ್ಕಿಂತಲೂ ರುಚಿಯಾಗಿದೆ. ಬಾಯಲ್ಲಿ ಹೇಳ್ತೇವೆ, ಅನುಭವತ್ತರ ಯಾವಾಗಾದ್ರೂ? ವಾಕ್ಯ ಓದುವಾಗ ಜೇನು ತಿಂದಂಗೆ ಆಗಿದೆ ನಿಮಗೆ? ಹೇಳ್ರಿ, ಯಾವಾಗಾದ್ರೂ ವಾಕ್ಯ ಓದುವಾಗ ಜೇನು ತಿಂದಂಗೆ ಆಗಿದೆಯಾ? ಮಾತಾಡ್ರಿ. ವಾಕ್ಯ ಓದುವಾಗ ನಿದ್ರೆ ಬರ್ತದೆ, ವಾಕ್ಯ ಕೇಳುವಾಗ ನಿದ್ರೆ ಬರ್ತದೆ. ಯಾಕೆ? ಇದರ ವಾಕ್ಯದಲ್ಲಿ ಹೇಳಿದ ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಪವಿತ್ರ ಆತ್ಮ ನನ್ನ ಒಳಗಡೆ ಇಲ್ಲ. ನಿಜವಾದ ಜೇನು ತಿನ್ನುವಾಗ ನಿದ್ರೆ ಬರ್ತದಾ? ಏನಾಗ್ತದೆ? ನಿಜವಾದ ಜೇನಿಗ ಗಿಡದಿಂದ ಹಂಗೆ ಇಳಿಸ್ತಿರ್ತಾರೆ, ಅದರಲ್ಲೇ ಸ್ಪೂನ್ ಹಾಕೊಂಡು ತಿನ್ರಿ, ನಿದ್ರೆ ಬರ್ತದ? ಏನ್ ಮಾಡ್ತೀರಿ? ಫೀಲ್ ಮಾಡ್ತೀರಿ, ಎಂಜಾಯ್ ಮಾಡ್ತೀರಿ, ವಾವ್ ಅಂತೀರಿ. ಅದೇ ವಾಕ್ಯ ಓದುವಾಗ ವಾವ್ ಇಲ್ಲ, ವಾಕ್ಯ ಹೇಳುವಾಗ ವಾವ್ ಇಲ್ಲ, ದೇವರ ವಾಕ್ಯ ಹೇಳುವಾಗ ಚಲನನೇ ಇಲ್ಲ, ಬಂಡೆಗಳಂಗೆ ಕೂತ್ಕೊಂಡ್ಬಿಟ್ಟಿರ್ತೀವಿ. ಯಾರಿಗೆ ಹೇಳ್ತಿದ್ದಾರೆ? ಅದ ಪವಿತ್ರ ಆತ್ಮನ ಬಗ್ಗೆ ನಮ್ಗೆ ಹೇಳುವಾಗ ನಮ್ಮ ಒಳಗಡೆ ಅದು ಬರಬೇಕು ಅನುಭವ. ನಾನು ಪವಿತ್ರ ಆತ್ಮಗೆ ಮಾತಾಡುವಾಗ, ಪ್ರಾರ್ಥನೆ ಮಾಡುವಾಗೆಲ್ಲ ನನ್ನ ಕೂದಲು ಎದ್ದು ಹೇಳ್ತದ್ರಿ. ಯಾಕೆಂದ್ರೆ ಆತನ ಅನುಭವ ನನಗಿದೆ, ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಆತ ನಿಮ್ಮ ಒಳಗಡೆ ಬಂದ್ರೆ ನಾನು ಒಂದು ಹೇಳ್ತೇನೆ, ನಿಮ್ಗೆ ಸೋಲು ಎಂದಿಗೂ ಇಲ್ಲ, ಜಯದಲ್ಲೇ ನೀವು ಜೀವಿಸ್ತೀರಿ. ನಿಮ್ಮ ಜೀವಿತದಲ್ಲಿ ಪ್ರಶ್ನೆಗಳೇ ಇರುವುದಿಲ್ಲ, ನಿಮ್ಮಂತ ಜ್ಞಾನಿನೇ ಇರುವುದಿಲ್ಲ, ನಿಮ್ಮನ್ನು ಜನ ಹುಡುಕಿಕೊಂಡು ಬರ್ತಾರೆ. ಯಾಕೆಂದ್ರೆ ಆ ಆತ್ಮ ನಿಮ್ಮ ಒಳಗಡೆ ಇರ್ತಾನೆ. ಇಲ್ಲಿ ಹೇಳ್ತಾರೆ, ಆ ಸಹಾಯಕನು ಬಂದಾಗ ಸಕಲ ವಿಷಯದಲ್ಲಿ ನಿಮ್ಮನ್ನು ಸತ್ಯಕ್ಕೆ ಸೇರಿಸ್ತಾನೆ. ತನ್ನಷ್ಟಕ್ಕೆ ತಾನು ಮಾತಾಡುವುದಿಲ್ಲ, ತಾನು ಹೇಳಿದ ಮಾತುಗಳನ್ನ ಆಡ್ತಾನೆ. ಮುಂದಾಗುವ ಸಂಗತಿಯನ್ನ ನಿಮಗೆ ತಿಳಿಸ್ತಾನೆ. ನಿನ್ನ ಮಕ್ಕಳ ಫ್ಯೂಚರ್ ಬಗ್ಗೆ ನಿಂಗೆ ಡೌಟ್ ಇದ್ರೆ ಪವಿತ್ರ ಆತ್ಮನ ಕೇಳ್ಕೊ, ಅವನು ಹೇಳ್ತಾನೆ. ನಿನ್ನ ಬಗ್ಗೆ ನಿಂಗೆ ಡೌಟ್ ಇದ್ರೆ ಪವಿತ್ರ ಆತ್ಮನ ಕೇಳ್ಕೊಂಡು ನಿನಗೆ ಅವನು ಹೇಳ್ತಾನೆ. ನಾನು ಒಂದು ಹೇಳ್ತೇನೆ, ವಿತೌಟ್ ಹೋಲಿ ಸ್ಪಿರಿಟ್ ವಿ ಆರ್ ಸಂಕ್, ಅಂದ್ರೆ ನಾವು ಮುಳುಗಿ ಹೋಗ್ಬಿಡ್ತೀವ್ರಿ, ಮುಳುಗಿ ಹೋಗ್ಬಿಡ್ತೀವಿ. ಯೇಸು ಸ್ವಾಮಿಗೆ ಶಿಲುಬೆಗೆ ಹಾಕುವಾಗ ಒಬ್ರು ಇಲ್ಲ, ಎಲ್ಲ ಹೊಡೋದ್ರು. ಯಾರು ಇದಾರ ಶಿಲುಬೆ ಮುಂದೆ? ಒಬ್ರು ಇಲ್ಲ. ಆದ್ರೆ ಅವ್ರು ಹೇಳ್ತಾರೆ, ಸ್ವಾಮಿ ನಿನಗಾಗಿ ನಾನು ಪ್ರಾಣ ಕೊಡ್ತೇನೆ, ನಿನಗೆ ಸಹಾಯಕ್ಕೆ ಬಿಡುದಿಲ್ಲ. ಯೇಸುಗೆ ಸಾಯಿಸಕ್ಕೆ ಹೋಗಿ ಒಬ್ರು ಇಲ್ಲ. ಅದೇ ನಮ್ಮ ಪರಿಸ್ಥಿತಿ ಅಲ್ಲ ಪಾಸ್ಟರ್? ನಾನ್ ಎಲ್ಲದಕ್ಕೂ ರೆಡಿ, ನೀವು ಫೋನ್ ಮಾಡ್ರಿ ಸಾಕು, ಆಮೇಲೆ ಫೋನ್ ಸ್ವಿಚ್ ಆಫ್. ನಾನ್ ರೆಡಿ ಪಾಸ್ಟರ್ ಸೇವೆ ಮಾಡಕ್ಕೆ, ನೀವೇನ್ ಹೇಳ್ತೀರಿ ಮಾಡ್ತೀರಾ, ಆಮೇಲೆ ಬರೇ ಹೇಳ್ತೀರಿ, ಮಾಡುದಿಲ್ಲ. ಹೌದಾ? ನಮ್ಮ ಹುಡುಗರು 2 ದಿನ ಹೋಗಿ ಬರ್ತೀವಿ ಅಂತ ಹೋದ್ರು, 1 ದಿನ ಓಡ್ ಬಂದ್ಬಿಟ್ರು. ಯೂತ್ಸ್ ಮೀಟಿಂಗ್ ಇಂದ ಹೇಳ್ತಾರೆ, ಮಾಡುದಿಲ್ಲ. ಮಾತಾಡ್ತಾರೆ, ಮಾಡುದಿಲ್ಲ. ಯೇಸು ಹೇಳಿದ, ಪೇತ್ರ ಹೇಳ್ತಾನೆ, ನಿನಗೆ ನಾನ್ ಪ್ರಾಣ ಕೊಡ, ನಿನಗಾಗಿ ನಾನ್ ಪ್ರಾಣ ಕೊಡ್ತೇನೆ. ಮನಸ್ಸಿದೆ, ಮಾಡಕ್ ಸಾಮರ್ಥ್ಯ ಇಲ್ಲ. ಯಾಕೆ? ಹೋಲಿ ಸ್ಪಿರಿಟ್ ಇಲ್ಲ. ಶಿಲುಬೆಗೆ ಹಾಕು ಎಲ್ಲರೂ ಓಡೋದ್ರು.
ಎಲ್ಲರಿಗೂ ಆಸೆ ಅಲ್ಲ, ನಾನು ಪವಿತ್ರವಾಗಿ ಜೀವಿಸ್ಬೇಕು ಆಸೆ ಇದೆ, ಬಟ್ ಆಗ್ತಾ ಇಲ್ಲ. ಯಾಕೆ? ಯಾಕೆ? ಎಲ್ಲರಿಗಿಷ್ಟ ನಾನು ಪವರ್ಫುಲ್ ವ್ಯಕ್ತಿ ಆಗ್ಬೇಕು, ಆಗ್ತಿಲ್ಲ. ಯಾಕೆ? ಪವಿತ್ರಾತ್ಮನಿಲ್ಲ. ಎಲ್ರಿಗಿಷ್ಟ ನಾನು ಸೇವೆ ಮಾಡ್ಬೇಕು, ನಾನು ಆ ಮನಸ್ಸುಂಟು. ಪೇತ್ರಗೆ ಮನಸ್ಸಿತ್ತು, ನಾನು ನಿನಗಾಗಿ ಪ್ರಾಣ ಕೊಡ್ತೇನೆ, ಬಟ್ ಆಗ್ಲಿಲ್ಲ. ವಿತೌಟ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಇಲ್ಲ ಆದ್ರೆ ಎಲ್ಲ ವಾಗ್ದಾನಗಳು ಎಂಟಿ ಆಗಿರ್ತದೆ. ಅರ್ಥ ಆಗ್ತದ? ಪವಿತ್ರಾತ್ಮನ ಇಲ್ಲ ಅಂದ್ರೆ ಯಾವ ವಾಗ್ದಾನ ನೆರವೇರುವುದಿಲ್ಲ. ಎಲ್ಲಾ ವಾಗ್ದಾನಗಳು ನೆರವೇರ್ಬೇಕಾದ್ರೆ ನಮಗೆ ಪವಿತ್ರಾತ್ಮನ ಅವಶ್ಯಕತೆ ಇದೆ. ಪವಿತ್ರ ಆತ್ಮನಿಲ್ಲ ಅಂದ್ರೆ ಯಾವ ವಾಗ್ದಾನಗಳು ನೆರವೇರುವುದಿಲ್ಲ. ಇನ್ನೊಂದು ಹೇಳ್ತೇನೆ ನಿಮಗೆ, ಯೇಸು ಸಹ ಯಾರಂತ ನಿಮಗೆ ಗೊತ್ತಾಗುದಿಲ್ಲ. ಸುಮ್ಮನೆ ನೀವು ಹೇಳ್ತೀರಷ್ಟೇ. ನಿಜವಾಗಿ ಯೇಸು ಅಂತ ಯಾರಂತ ನಿಮ್ಗೆ ಗೊತ್ತಾದ್ರೆ ನೀವು ಒಬ್ಬರು ಸುಮ್ಮನೆ ಗೊತ್ತುಕೊಳ್ಳೋದಿಲ್ಲ, ಓಡೋಗ್ತಿರ ಜನರ ಬಳಿಗೆ ಹೇಳಕ್ಕೆ. ಯಾವ್ದಾದ್ರು ಅಂಕೋಲಾಗಿ ಸತ್ತ ವ್ಯಕ್ತಿ ಎಬ್ಬಿಸುವಂತ ಡಾಕ್ಟರ್ ಬರಲಿ ಬಿಡ್ತೀರಾ? ಹೇಳ್ರಿ. ಅವ್ ಮುಟ್ಟಿದ ತಕ್ಷಣ ಆರಾಮಾಗ್ತಾನ ಅಂತ ಡಾಕ್ಟರ್ ಬರ್ಬೇಕವ. ಅವನಿಗೆ ಮುಟ್ಟಿದ ತಕ್ಷಣ ಡಯಾಬಿಟಿಸ್ ಮಾಯ ಆಯ್ತು, ಒಂದು ಗುಳಿಗೆ ಕೊಟ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಎಲ್ಲ ಮಾಯ ಆಯ್ತು ಅಂತ ಡಾಕ್ಟರ್ ಬಂದ್ರೆ ಏನ್ ಮಾಡ್ತೀರಿ? ಎಲ್ಲಿ ಓಡೋತೀರಿ? ಯಾರ್ಯಾರು ಡಯಾಬಿಟಿಸ್ ಎಲ್ಲರಿಗೂ ಫೋನ್ ಮಾಡ್ತೀರಿ, ಬೇಗ ಬಾ ಅಂಕೋಲಾಗಿಲ್ಲ ಡಾಕ್ಟರ್ ಬಂದಾರೆ, ಬೇಗ ಬಾ ಅಂಕೋಲಾಗಿಲ್ಲ ಒಳ್ಳೆ ಡಾಕ್ಟರ್ ಬಂದಾರೆ ಹೇಳ್ತಿರಿಲ್ಲ? ಜೀವ ಕೊಟ್ಟ ಡಾಕ್ಟರ್ ಬಗ್ಗೆ ಏನು ಹೇಳುವುದಿಲ್ಲ. ಹೌದಾ? ಜೀವನೇ ಕೊಟ್ಟಿದ್ದಾರೆ ನಮಗೋಸ್ಕರ, ನಮ್ಮನ್ನ ಬದುಕಿಸಿದ್ದಾರೆ. ಅವನ ಬಗ್ಗೆ ಏನು ಹೇಳುವುದಿಲ್ಲ. ಯಾಕೆ? ಹೋಲಿ ಸ್ಪಿರಿಟ್ ಇಲ್ಲ. ಹೇಳು ಆಸೆ, ಬಟ್ ಹೇಳಕ್ ಆಗುದಿಲ್ಲ. ಯಾಕೆಂದ್ರೆ ನಮ್ಮ ಒಳಗಡೆ ಪವಿತ್ರ ಆತ್ಮನಿಲ್ಲ. ಯಾವಾಗ ಯೇಸು ಬಗ್ಗೆ ನಂಗೆ ಅರ್ಥ ಆಗ್ತದೆ ತಿಳ್ಕೊಡ್ರಿ. ಯೇಸು ನನ್ನ ಜೊತೆಗಿದ್ರೆ ನನಗೆ ಯೇಸು ಲಿಮಿಟೆಡ್ ಆಗಿದ್ದಾನೆ, ಲಿಮಿಟೆಡ್. ಆದ್ರೆ ಯೇಸು ನನ್ನ ಒಳಗಡಿದ್ರೆ ಅವನು ಅನ್ಲಿಮಿಟೆಡ್ ಆಗಿರ್ತಾನೆ. ಯೇಸು ಲಿಮಿಟ್ ಆಗಿರೋದು ಬೇಕಾ, ಅನ್ಲಿಮಿಟ್ ಆಗಿರೋದು ಬೇಕಾ? ಅರ್ಥ ಆಯ್ತಾ? ಲಿಮಿಟ್ ಅನ್ಲಿಮಿಟ್ ಗೊತ್ತಾ? ಎಲ್ಲ ಮೊಬೈಲ್ಗಳಲ್ಲಿ ಅನ್ಲಿಮಿಟೆಡ್ ಡಾಟಾ ಬಂದದ ಅಂದ್ರೆ ಏನು? ಲಿಮಿಟೆಡ್ ಡಾಟಾ ಅಂದ್ರೆ ಏನಾಗಿತ್ತು? ಇಷ್ಟೇ. ಮುಂಚಿತ್ತಲ್ಲ ಸ್ವಲ್ಪ ಯೂಸ್ ಮಾಡ್ಬೇಕು, ಒಂದ್ ದಿವ್ಸಕ್ಕೆ 500 MB ಮುಗಿತಪ್ಪ. ಆದ್ರೆ ಈಗ ಅನ್ಲಿಮಿಟೆಡ್. ಯಾವ್ದಿಷ್ಟ ಎಲ್ಲರಿಗೆ? ಯಾವ್ದಿಷ್ಟ ರೀ? ಜೊತೆಗಿದ್ರೆ ಯೇಸು ಸ್ವಾಮಿ ಬರೀ ಲಿಮಿಟೆಡ್. ಏನು? ನೀವು ಕರೆದಾಗ ಬರುದು ಅಷ್ಟೇ, ಹೋಗುದು. ಬಟ್ ಒಳಗಡೆ ಇದ್ರೆ ನೀನು ಹೋಗುವಾಗ ಯೇಸು ನಿನ್ ಜೊತೆಗಿರ್ತಾರೆ, ನೀನು ಮಲಗುವಾಗ ಯೇಸು ನಿನ್ ಜೊತೆಗಿರ್ತಾರೆ, ನೀನು ಊಟ ಮಾಡುವಾಗ ಯೇಸು ನಿನ್ ಜೊತೆಗಿರ್ತಾರೆ, ನೀನು ಕುತ್ಕೊಳ್ಳುವಾಗ ಯೇಸು ನಿನ್ ಜೊತೆಗಿರ್ತಾರೆ. ಬಟ್ ಇದೆಲ್ಲ ಯಾವಾಗ ಸಾಧ್ಯ? ವಿತೌಟ್ ಹೋಲಿ ಸ್ಪಿರಿಟ್. ಇವನ್ ಯೇಸು ಸಹ ನಮ್ಮ ಜೀವಿತದಲ್ಲಿ ಫುಲ್ ಆಗಿ ಸಿಗಕ್ಕಾಗುದಿಲ್ಲ. ಯಾಕೆ? ಯೇಸು ಮೇಲೆ ಒಂದು ಮಾತು ಹೇಳ್ತಾರೆ. 14ನೇ ವಚನ, 14ನೇ ಅಧ್ಯಾಯಕ್ಕೆ ಬರ್ರಿ, 18ನೇ ವಚನ ಓದ್ರಿ. ಓಕೆ. ಸಿ, ಯೇಸು ಸ್ವಾಮಿ ಹೇಳ್ತಾರೆ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕ ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ಮತ್ತೆ ನೀವು ನನ್ನಲ್ಲಿ, ನಾನು ನಿಮ್ಮಲ್ಲಿ ಇರುವುದನ್ನ ನೀವು ಆ ದಿನದಲ್ಲಿ ತಿಳ್ಕೊಳ್ಳುವಿರಿ. ಯಾವ ದಿನ? ಶಿಷ್ಯರಿಗೆ ಹೇಳ್ತಾರೆ, ಯಾವ ದಿನ? ಹಲೋ, ಯೇಸು ಅವರ ಜೊತೆಗೆ ಶಾರೀರಿಕವಾಗಿದ್ರು ಅವ್ರ ಜೀವಿತದಲ್ಲಿ ಅದ್ಭುತ ಆಗ್ಲಿಲ್ಲ. ಆದ್ರೆ ಯೇಸು ಅವರು ಒಳಗಡೆ ಬಂದಾಗ ಅವ್ರ ಜೀವಿತದಲ್ಲಿ ಅದ್ಭುತ ಆಯ್ತು. ಹಲೋ, ಇಲ್ಲೇ ಇದ್ದೀರಾ? ಯೇಸು ನಿನ್ನ ಜೊತೆಗಿದ್ರೆ ನಿನ್ನ ಲೈಫಲ್ಲಿ ಬದಲಾವಣೆ ಆಗೋಲ್ಲ, ನೀನು ಒಳಗಡೆ ಇದ್ರೆ ನಿನ್ನ ಲೈಫಲ್ಲಿ ಬದಲಾವಣೆ ಆಗ್ತದೆ. ಯಾವ್ದು ಬೇಕು? ಹಲೋ, ಮಾತಾಡ್ರಿ. ಪಕ್ಕದಲ್ಲಿ ಕೂತ್ಸ್ಕೊಳ್ಬೇಕಾ, ಒಳಗಡೆ ಕುಳಿಸ್ಕೋಬೇಕಾ? ಅದ್ಭುತ ಆಗ್ಬೇಕಂದ್ರೆ ಯೇಸು ಒಳಗಡೆ ಬರ್ಬೇಕು. ಹೌದಾ? ಯೇಸು ಹೇಳ್ತಾರೆ, ಬಟ್ ಈಗ ನಾನು ನಿಮ್ ಜೊತೆಗಿದ್ದೇನೆ, ಬಟ್ ಆಗ ನಿಮ್ಮ ಒಳಗಡೆ ಇರ್ತೇನೆ. ಯಾವಾಗ? ನಿಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಬಂದಾಗ, ಆ ಆತ್ಮನ ಒಳಗಡೆ ನಾನು ಅನ್ಲಿಮಿಟೆಡ್ ಆಗಿ ನಿಮ್ಮ ಜೊತೆಯಲ್ಲಿ ಇರ್ತಾನೆ. ಅರ್ಥ ಮಾಡ್ಕೊಳ್ರಿ, ನಿಮ್ಮ ಒಳಗಡೆ ಯೇಸು. ಆ ಶಿಷ್ಯರಿಗಿಂತಲೂ ನೀವು ಧನ್ಯರಾಗ್ತೀರಿ. ಅವ್ರಿಗಿರುವಂತ ಸೌಭಾಗ್ಯ ನಮಗಿದೆ. ಯಾಕೆ? ಅವ್ರಿಗೆ ಯೇಸು ಸ್ವಾಮಿ ಸ್ವಲ್ಪ ದಿನ ಮಾತ್ರ ಹಂಗಿದ್ರು, ಆದ್ರೆ ನಮಗೀಗ ನಾವು ಸಾಯೋ ತನಕ ನಮ್ಮ ಒಳಗಡೆ ಇರ್ಲಿಕ್ಕೆ ರೆಡಿ ಇದ್ದಾರೆ.
ಬಟ್ ನಮಗ್ ಒಳಗ್ ಕರ್ಕೊಳಕ್ ಮನ್ಸಿಲ್ರಿ. ಯಾವ್ದಾದ್ರು ರಾಜಕೀಯ ವ್ಯಕ್ತಿ ಬರ್ತಂದ್ರೆ ಒಳಗ್ ಕರ್ಕೋತೇವಿ, ಬಾರ್ರಿ ಮನೆಗೆ ಬರ್ರಿ, ಯಾಕೆ ಹೇಳ್ರಿ, ಬಂದ್ರೆ ದುಡ್ಡು ಸಿಗ್ತದೆ, ಏನಾದ್ರು ಮಾಡ್ತಾರೇನೋ ಅಂತ. ಯೇಸು ಸ್ವಾಮಿ ಒಳಗಡೆ ಬರ್ಲಿಕ್ಕೆ ರೆಡಿ ಇದ್ದಾರೆ. ಬಟ್ ನಾವೇನ್ ಮಾಡೋದಿಲ್ಲ, ಅವನನ್ನ ಕರ್ಕೊಳಿಕ್ ಅದು ಹೇಳ್ತಾರಲ್ಲ, ನಾನು ನಿಮ್ಮ ಒಳಗಡೆ ಇರುವುದನ್ನ ನೀವು ಆ ದಿನದಲ್ಲಿ ಏನ್ ಮಾಡ್ತೀರಿ ನೋಡ್ತೀರಿ. ಬೈಬಲ್ ಓದ್ರಿ, ಏನಿದೆ, ನಾನು ನಿಮ್ಮ ಒಳಗಡೆ ಇರುವುದು, ನಾನು ನಿಮ್ಮಲ್ಲಿಯೂ, ನೀವು ನನ್ನಲ್ಲಿ ಇರುವುದನ್ನ ನೀವು ಆ ದಿನದಲ್ಲಿ ಏನ್ ಮಾಡ್ತೀರಿ. ಅರ್ಥ ಮಾಡ್ಕೊಡ್ರಿ. ಯೇಸು ಹೇಳ್ತಾ ಇದ್ದಾರೆ, ಈಗ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ಬಟ್ ಪವಿತ್ರ ಆತ್ಮ ನಿಮ್ಮ ಮೇಲೆ ಬರುವಾಗ ನಾನು ನಿಮ್ಮ ಒಳಗಡೆ ಬರ್ತಾನೆ. ಯೇಸು ಜೊತೆಗಿದ್ದಾಗ ಶಿಷ್ಯರು ಹೇಳ್ತಾರೆ, ನಾನು ನಿನಗಾಗಿ ಸಾಯ್ತೇನೆ ಸ್ವಾಮಿ. ಬಟ್ ಸಾಯೋ ಪರಿಸ್ಥಿತಿ ಬಂದಾಗ ಎಲ್ಲ ಓಡೋದ್ರು. ಆದ್ರೆ ಅದೇ ಯೇಸು ಒಳಗಡೆ ಬಂದಾಗ ಅದೇ ಯೇಸುಗಾಗಿ ಅವ್ರು ಸಾಯಕ್ಕೆ ರೆಡಿ ಆದ್ರು. ಆದ್ರ ಮಾತಾಡ್ರಿ, ಅವ್ರು ಸಾಯ್ಲಿಕ್ಕೆ ರೆಡಿ ಆದ್ರು, ಅವ್ರು ಸಾಯ್ಲಿಕ್ಕೆ ಭಯ ಪಡ್ಲಿಲ್ರಿ. ಸಾಯುವಾಗ್ಲೂ ನಗತಾ ಸತ್ರು. ಯಾಕೆ ಹೇಳ್ರಿ, ಅವ್ರ ಒಳಗಡೆ ಯೇಸು ಇದ್ರು. ಅದೇ ಯೇಸು ಜೊತೆಯಲ್ಲಿದ್ದಾಗ ಅವರು ಓಡೋದ್ರು. ಇವತ್ತು ನಾವು ಸಾಯಕ್ಕೆ ರೆಡಿ ಇಲ್ಲ. ಯಾಕೆ? ಒಳಗಡೆ ಯೇಸು ಇಲ್ಲ. ನಿಮಗೆ ಗೊತ್ತಾ, 64ನೇ ಶತಮಾನದಿಂದ ಸುಮಾರು 200 ಶತಮಾನದವರೆಗೂ ಒಂದು ದೊಡ್ಡ ಹಿಂಸೆ ಆಯ್ತು ಸಭೆಗಳಿಗೆ. ರೋಮ್ ಸಾಮ್ರಾಜ್ಯದಲ್ಲಿ, ರೋಮ್ ಸಾಮ್ರಾಜ್ಯ ಒಳಗಡೆ ರೋಮನ್ ಎಂಪೈರ್ ಬಂದ. ಅವನ ಹೆಸರು ನೀರೋ. ಗೊತ್ತಾ ನಿಮಗೆ? ಆ ನೀರೋ ಚಕ್ರವರ್ತಿ ಬಂದಾಗ ರೋಮ್ ಪಟ್ಟಣದಲ್ಲಿ ಆದಂತ ಹಿಂಸೆ ಇದುವರೆಗೂ ಆಗಿಲ್ಲ. ಯೇಸುವನ್ನ ನಂಬಿದಂತ ಜನರನ್ನ ಹಿಡಿದು ಹೆಂಗೆ ಸಾಯಿಸಿದ ಅಂದ್ರೆ ತಿಳ್ಕೊಡ್ರಿ, ಒಂದು ದೊಡ್ಡ ಗ್ರೌಂಡ್ ಒಳಗಡೆ ಆ ಯೇಸುವನ್ನ ನಂಬಿದ ಜನರನ್ನು ಬಿಡ್ತಿದ್ರು. ತಿಳ್ಕೊಡ್ರಿ, ಅವರು ಭಯ ಪಡ್ತಿರ್ಲಿಲ್ರಿ. ಆ ದೊಡ್ಡ ಗ್ರೌಂಡ್ ಅಲ್ಲಿ ಬಂದಾಗ ದೇವ್ರನ್ನ ಆರಾಧನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹಿಸ್ಟ್ರಿ ಒಳಗಡೆ ಬರ್ತದೆ, 16 ವಯಸ್ಸಿನ ಹುಡುಗಿ ನಗನಗತ ದೇವ್ರನ್ನ ಆರಾಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತ. ಆ ಗ್ರೌಂಡ್ ಒಳಗಡೆ ಅವರು ಆರಾಧನೆ ಮಾಡುವುದನ್ನ, ಸಂತೋಷದಿಂದ ಇರುವುದನ್ನ ನೋಡಿ ರೋಮ್ ಚಕ್ರವರ್ತಿ ಒಳಗಡೆ ಸಿಟ್ಟು ಬರಕ್ ಸ್ಟಾರ್ಟ್ ಆಯ್ತಂತ. ಭಯಂಕರ ಸಿಟ್ಟು. ತಿಳ್ಕೊಡ್ರಿ, ಆಗ ಅಲ್ಲಿರುವ ಸೈನಿಕರಿಗೆ ಅಪ್ಪಣೆ ಕೊಡ್ತಾನೆ, ಎಲ್ಲ ಸಿಂಹಗಳನ್ನು ಬಿಟ್ಟು ಬಿಡ್ರಿ. ಏನು, ಎಷ್ಟು ಸಿಂಹ ಇದೆ, ಎಲ್ಲ ಸಿಂಹಗಳನ್ನು ಬಿಟ್ಬಿಟ್ರು. ಸಿಂಹಗಳು ಬಿಟ್ಟಾಗ ಎಂತೆಂತ ಸಿಂಹಗಳು. ಆರಾಧನೆ ಮಾಡ್ತೀರಾ? ಸಿಂಹ ಬಂದ ಆರಾಧನೆ ಮಾಡ್ತೀರಿ? ಏನ್ ಮಾಡ್ತೀರಿ? ಸಿಂಹ ನಿಮ್ಮನ್ನು ತಿನ್ನಾಕ ಬಂದಾಗ ಆರಾಧನೆ ಮಾಡ್ತೀರಾ? ಏನ್ ಮಾಡ್ತೀರಿ? ಓಡೋಗ್ತೀರಿ, ಎಲ್ಲಿ ಪ್ರಾಣ ಉಳಿಸ್ಕೊಳ್ಬೇಕಂತೆ. ಅದರ ಒಳಗಡೆ 16 ವರ್ಷದ ಹುಡುಗಿ ಹಿಸ್ಟ್ರಿಯಲ್ಲಿ ನೀವು ಓದ್ರಿಬೇಕಾದ್ರೆ ಮೊಣಕಾಲೂರಿ ಕರ್ತನ ಆರಾಧಿಸ್ತಾ ಇದ್ದ ಸಂತೋಷವಾಗಿ. ಆ ಆರಾಧನೆ ಮಾಡುವಾಗಲೇ ಸಿಂಹ ಅವಳನ್ನು ಬಂದು ತಿಂದೋಯ್ತು. ತಿಂದ ಪೂರಾ ಪೀಸ್ ಮಾಡಿತು. ಎಷ್ಟು ಜನ ಇದ್ರ ಗ್ರೌಂಡ್ ಅಲ್ಲಿ, ಎಲ್ಲಾ ಜನರು ಸತ್ತೋದ್ರು. ಸಿಂಹ ಸಾಯಿಸಿದ್ರು. ಎಲ್ಲಾ ಸಿಂಹಗಳು ಅರ್ಧ ಮರ್ಧ ತಿಂದು ಎಲ್ಲರನ್ನು ಸಾಯಿಸ್ಬಿಡ್ತು. ಆವಾಗ ಅವ್ರನ್ನ ಯಾರನ್ನು ಸಮಾಧಿ ಮಾಡ್ಬಿಟ್ರೆ ನಾನು ನೋಡ್ತೀನಂತ ಹೇಳಿ ನೀರೋ ಚಕ್ರವರ್ತಿ ಬಂದ ಅಂತೆ. ಎಲ್ಲಿ? ಆ ಗ್ರೌಂಡ್ ಒಳಗಡೆ. ತಿಳ್ಕೊಡ್ರಿ, ಸತ್ತಂತ ಎಲ್ಲ ಜನರ ಮುಖವು ನಗುತ್ತಾ ಇತ್ತಂತೆ. ಮುಖದಲ್ಲಿ ನಗು ಇತ್ತಂತೆ. ಈ ನಗು ಯಾವಾಗ ಬಂತ? ಪವಿತ್ರ ಆತ್ಮನ ಅವ್ರ ಒಳಗಡೆ ಇದ್ರು. ಇವತ್ತು ನಮಗೆ ನಗು ಬರ್ತದ? ಹಿಂಸೆ ಬರುವಾಗ ಓಡ್ ಹೋಗ್ತೇವೆ. ಯಾಕೆ? ಪವಿತ್ರ ಆತ್ಮನಿಲ್ಲ. ಯಾವ ಜನರು ಕರ್ತನನ್ನ ಶಿಲುಬೆಗೆ ಹಾಕುವಾಗ ಓಡೋಗಿದ್ರು ಅದೇ ಜನರು ಯೇಸುವಿಗಾಗಿ ನಗನಗತ ಪ್ರಾಣ ಕೊಟ್ಟರು. ಪೇತ್ರನು ಶಿರಚ್ಛೇದನ ಮಾಡಿದ್ರು, ರುಂಡವನ್ನ ಮೂಡಿದಾಗ ಕಾಲು ಕತ್ತರಿಸಿದ್ರು, ತುಕುಡಿ ಮಾಡಿ ಹಾಕಿದ್ರು. ಜನರು ನಗನಗತ ಸತ್ತ. ಯೋಹಾನನ ಪತ್ಮೋಸ್ ದ್ವೀಪದ ಒಳಗಡೆ ಹಾಕಿದ್ರು. ಎಣ್ಣೆ ಒಳಗಡೆ ಕುದಿ ಎಣ್ಣೆ ಒಳಗೆ ಹಾಕಿದ್ರಿ ಅವನಿಗೆ. ಸಾದ್ರೂ ಸಾಯ್ಲಿಲ್ಲ ಅವನು, ನಗನಗ್ತಾ ಇದ್ದ ಅವನು. ಯಾಕೆ? ಹೋಲಿ ಸ್ಪಿರಿಟ್ ಒಳಗಡೆ ಇತ್ತು. ಅದಕ್ಕೆ ಹೇಳ್ತಾರೆ, ದೇವರು ಕೊಟ್ಟ ಆತ್ಮ ಹೇಳಿತನದ ಆತ್ಮ ಅಲ್ಲ, ಧೈರ್ಯದ ಆತ್ಮ, ಬಲದ ಆತ್ಮ, ನಂಬಿಕೆಯ ಆತ್ಮ, ಜ್ಞಾನವುಳ್ಳ ಆತ್ಮ. ಈ ಆತ್ಮ ಯೇಸು ಹೇಳ್ತಾರೆ, ನಾನು ನಿಮಗೋಸ್ಕರ ಕಳಿಸಿಕೊಟ್ಟಿದ್ದೇನೆ.
ಆ ಆತ್ಮನು ನಮ್ಮ ಮಧ್ಯದಲ್ಲಿದ್ರು ಅವನನ್ನು ನಾವು ನೆಗ್ಲೆಕ್ಟ್ ಮಾಡ್ತೇವೆ, ಇಗ್ನೋರ್ ಮಾಡ್ತೇವೆ. ತಿಳ್ಕೊಡ್ರಿ, ಪವಿತ್ರಾತ್ಮ ದುಃಖಿಸಬೇಡ ಅರ್ಥ ಏನ್ ಗೊತ್ತಾ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ನಮ್ಮ ಮನೆಗೆ ಬರ್ತೀರಿ. ನೀವು ನಮ್ಮ ಮನೆಗೆ ಬಂದಾಗ ನಿಮ್ಮನ್ನು ನಾನು ಮಾತಾಡ್ಸೋದೇ ಇಲ್ಲ. ನೀವು ಬಂದಿರಿ, ನಾನು ನಿಮ್ಮನ್ನು ಮಾತಾಡ್ಸೋದಿಲ್ಲ, ನಿಮ್ಮನ್ನು ಕೇಳೋದಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತೇನೆ, ಹೊರಗೋಗ್ಬಿಡ್ತೇನೆ. ಏನಾಗ್ತದೆ ನಿಮಗೆ? ಯಾಕೆ ಮನೆಗೆ ಬಂದ್ರಲ್ಲ ನಿಮ್ಮನ್ನ ನಾನು ಇಗ್ನೋರ್ ಮಾಡಿದೆ, ಹೌದಾ? ನೀವು ಬಂದ್ರು ನಿಮ್ಮನ್ನ ನೋಡಿಯೂ ಸಹ ನಿಮ್ಮನ್ನ ನಿರ್ಲಕ್ಷ್ಯ ಮಾಡಿದೆ. ನಿಮಗೆ ಹರ್ಟ್ ಆಗೋದಿಲ್ಲ? ಸೇಮ್ ಹೋಲಿ ಸ್ಪಿರಿಟ್ ಯಾವಾಗಲೂ ಜೊತೆಗಿರ್ತಾರೆ, ಅವನ ಜೊತೆಗೆ ಮಾತಾಡೋದಿಲ್ಲ, ಪವಿತ್ರಾತ್ಮನ ಸಹಾಯ ಕೇಳೋದಿಲ್ಲ. ಎಷ್ಟು ಜನರು ಪ್ರಾಮಾಣಿಕವಾಗಿ ಒಪ್ಕೊಡ್ರಿ, ಪವಿತ್ರಾತ್ಮನೇ ನಾನೇನು ಪ್ರೀತಿಸ್ತೇನೆ ಅಂತ ಹೇಳಿದಿರಿ? ಯಾವಾಗ ಹೇಳಿರಿ? ಜೀಸಸ್ ಐ ಲವ್ ಯು ಅಂತ ಹೇಳ್ತೇವೆ. ತಂದೆಯೇ ನಾನೇನು ಆರಾಧಿಸ್ತೇನೆ. ಬಹಳ ಜನ ಪವಿತ್ರಾತ್ಮನಿಗೆ ಹೇಳೋದಿಲ್ಲ, ಪವಿತ್ರಾತ್ಮ ನಾನೇನು ಪ್ರೀತಿಸ್ತೇನೆ. ಯಾಕೆ ಗೊತ್ತಾ? ಪವಿತ್ರಾತ್ಮನು 100ಕ್ಕೆ 100ರಷ್ಟು ದೇವರಾಗಿದ್ದಾನೆ. ತಂದೆಯಾದ ದೇವರು ಹೇಗೆ ದೇವರಿದ್ದಾರೆ, ಹಾಗೆಯೇ ಪವಿತ್ರಾತ್ಮ 100ಕ್ಕೆ 100ರಷ್ಟು ದೇವರಾಗಿದ್ದಾನೆ. ಆದ್ರೆ ಅವನನ್ನು ನಾವು ಇಗ್ನೋರ್ ಮಾಡ್ತೇವೆ. ಜೊತೆಗಿರ್ತಾರೆ, ಮಾತಾಡ್ಸೋದಿಲ್ಲ, ಜೊತೆಗಿರ್ತಾರೆ, ಪ್ರಶ್ನೆ ಕೇಳೋದಿಲ್ಲ, ಜೊತೆಗಿರ್ತಾರೆ, ಸಹಾಯ ಕೇಳೋದಿಲ್ಲ. ವಿ ಆರ್ ಇಗ್ನೋರಿಂಗ್. ಅವನನ್ನು ನಾವೇನ್ ಮಾಡ್ತಾ ಇದ್ದೇವೆ? ನಿರ್ಲಕ್ಷ್ಯ ಮಾಡ್ತೇವೆ. ಇದು ಪವಿತ್ರಾತ್ಮನಿಗೆ ನೋವು ಬರ್ತದೆ. ಪವಿತ್ರಾತ್ಮ ನಿಂದಿಸುವಂಥದ್ದು ಇದಂದ್ರೆ ಇದೇ. ಅವನ ಜೊತೆಗಿದ್ರು ಅವನನ್ನು ನಿರ್ಲಕ್ಷ್ಯ ಮಾಡ್ತೇವೆ. ನಾವು ನಮ್ಮನ್ನ ಯಾರಾದ್ರೂ ಮಾತಾಡ್ಸಿದ್ರೆ ಎಷ್ಟು ಬೇಸರ ಮಾಡ್ಕೊಂಡು ಇಡೀ ಸಂಜೆವರೆಗೂ ಅವ್ರ ಬಗ್ಗೆ ಬೇಸರದಲ್ಲಿ ಇರ್ತೇವೆ, ಹೌದಾ? ಒಂದು ದಿನ ನಾವು ಮಾತಾಡ್ಲಿಲ್ಲ ನಿಮ್ಮ ಜೊತೆಗೆ ಅಂದ್ರೆ. ಆದ್ರೆ ಪವಿತ್ರಾತ್ಮನು ನಾವು ರಕ್ಷಣೆ ಹೊಂದದಾಗಿಂದ, ದೀಕ್ಷಾಸನ ತೆಗೆದುಕೊಂಡಾಗಿಂದ ನಮ್ಮ ಜೊತೆಗೆ ಇದ್ದಾರೆ. ಎಷ್ಟು ದಿನ ಮಾತಾಡಿರಿ? ಎಷ್ಟು ಸಾರಿ ಮಾತು ಕೇಳಿರಿ ಪವಿತ್ರಾತ್ಮ? ಅವನಿಗೆ ಎಷ್ಟು ನೋವು ಆಗ್ಬಾರ್ದು, ಹೌದಲ್ಲ? ಪವಿತ್ರಾತ್ಮನು ಯಾರು ಗೊತ್ತಾರೆ? ಯೇಸು ಸತ್ತಿದ್ರಲ್ಲ, ಯೇಸು ಸತ್ತಾಗ ಯೇಸು ಜೀವದಿಂದ ಮತ್ತೆ ಎದ್ದೇಳುವಂಗೆ ಮಾಡಿದವರು ಹೋಲಿ ಸ್ಪಿರಿಟ್. ಯೇಸು ಸತ್ತಾಗ ಯೇಸುವಿನ ಶರೀರದೊಳಗಡೆ ಜೀವ ತುಂಬದವರೇ ಹೋಲಿ ಸ್ಪಿರಿಟ್. ರೋಮಾಪುರ 8:11 ಏನ್ ಹೇಳ್ತದೆ? ಯೇಸುವನ್ನ ಸತ್ತೋರ ಒಳಗಡೆಯಿಂದ ಎಬ್ಬಿಸಿದಂತ ಆತ್ಮ ನಿಮ್ಮ ಒಳಗಡೆ ಇರುವುದಾದರೆ, ನಿಮಗೆ ಗೊತ್ತಾ? ಹೋಲಿ ಸ್ಪಿರಿಟ್ ಈಸ್ ಯುವರ್ ಹೀಲರ್. ಪವಿತ್ರಾತ್ಮನು ನಿಮ್ಮನ್ನ ಗುಣಪಡಿಸುವಾತನಾಗಿದ್ದಾನೆ. ಗೊತ್ತಾ ನಿಮಗೆ? ನಿಮ್ಮ ಶರೀರವನ್ನು ಗುಣಪಡಿಸೋರು ಯಾರು ಗೊತ್ತಾ? ಹೋಲಿ ಸ್ಪಿರಿಟ್. ಯಾಕೆ? ರೋಮಾಪುರ 8 ಏನ್ ಹೇಳ್ತದೆ? ಆತ್ಮನು ಎಸ್ ಹಲೋ, ನಿಮ್ಮ ಸತ್ತ ಶರೀರವನ್ನ ಬದುಕಿಸೋರು ಪವಿತ್ರಾತ್ಮರೇ. ನೀವು ಸಾಯ್ತೀರಿ, ಹೌದಾ? ನಾವೆಲ್ಲ ಸತ್ತಾಗ ಕರ್ತನ ಬರೋಣದಲ್ಲಿ ನಾವೆಲ್ಲ ಮತ್ತೆ ಜೀವದಿಂದ ಎದ್ದೇಳ್ತೇವಂತ. ಅವಾಗ ಎಬ್ಸೋರು ಯಾರ್ರೀ? ಹೋಲಿ ಸ್ಪಿರಿಟ್. ಅವರೇ ನಿಮ್ಮನ್ನು ಎಬ್ಬಿಸ್ತಿದ್ರೆ ನೀವು ಹೇಳುದಿಲ್ಲ. ಅಂತ ಪವಿತ್ರಾತ್ಮನಿಗೆ ನಮ್ಮ ಜೊತೆಗಿದ್ರು ಅವನನ್ನು ನಿರ್ಲಕ್ಷ್ಯ ಮಾಡ್ತೇವೆ, ನೆಗ್ಲೆಕ್ಟ್ ಮಾಡ್ತೇವೆ, ಆತನ ಜೊತೆಗೆ ಮಾತಾಡುವುದಿಲ್ಲ. ನಿಮ್ಮ ಲೈಫ್ ಒಳಗಡೆ ಏನೇ ಪ್ರಶ್ನೆಗಳಿದ್ರೆ ಪಾಸ್ಟ್ರಿಗೆ ಫೋನ್ ಮಾಡಬೇಡ್ರಿ, ಪವಿತ್ರಾತ್ಮನಿಗೆ ಫೋನ್ ಮಾಡ್ರಿ. ಇಮ್ಮಿಡಿಯೇಟ್ ಆಗಿ ಸೊಲ್ಯೂಷನ್ ಸಿಗ್ತದೆ. ನಿಮ್ಮ ಜೀವಿತದಲ್ಲಿ ಏನು ಪ್ರಶ್ನೆ ಇದೆ, ಪವಿತ್ರಾತ್ಮನ ಕರೀರಿ. ನಿಮ್ಮ ಜೀವಿತದಲ್ಲಿ ಏನು ಗೊಂದಲ ಇದೆ, ಪವಿತ್ರಾತ್ಮನ ಕರ್ರಿ. ನಿಮ್ಮ ಜೀವಿತದಲ್ಲಿ ಏನ್ ಬೇಕಾಗಿದೆ, ಪವಿತ್ರಾತ್ಮನ ಕರ್ರಿ. ಆತ ನಿಮ್ಮ ಸತ್ತ ಶರೀರವನ್ನೇ ಎಬ್ಬಿಸಿದ ಮೇಲೆ ನಿಮ್ಗೆ ಆರೋಗ್ಯ ಕೊಡುವುದಿಲ್ವಾ? ಹಲ್ಲೆಲೂಯಾ. ನೀವು ಸತ್ರು ನಿಮ್ಮನ್ನು ಎಬ್ಬಿಸಲಿಕ್ಕೆ ಪವಿತ್ರಾತ್ಮನಿಗೆ ಸಾಮರ್ಥ್ಯ ಇದೆ. ಅದಕ್ಕೋಸ್ಕರ ಪವಿತ್ರಾತ್ಮನ ನಿರ್ಲಕ್ಷ್ಯ ಮಾಡ್ಬೇಡ್ರಿ. ನಮಗೆ ಏನ್ ಬೇಕು ಎಲ್ಲ ಪವಿತ್ರಾತ್ಮನಲ್ಲಿದೆ. ಜ್ಞಾನ ಪವಿತ್ರಾತ್ಮನಲ್ಲಿದೆ, ಆರೋಗ್ಯ ಪವಿತ್ರಾತ್ಮನಲ್ಲಿದೆ, ಸಮೃದ್ಧಿ ಪವಿತ್ರಾತ್ಮನಲ್ಲಿದೆ. ನಾನು ಒಂದು ಹೇಳ್ತೇನೆ, ನೀವು ಬಿಸ್ನೆಸ್ ಮ್ಯಾನ್ಗಳಿದ್ದೀರಿ, ನಿಮ್ಮ ಜೀವಿತದಲ್ಲಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕಾದ್ರೆ ಹೋಲಿ ಸ್ಪಿರಿಟ್ ನಿಮಗೆ ಬೇಕು. ನೀವು ಅನ್ಕೊಂಡಿರ್ಬೋದು ಬಲದಿಂದ ನಾನು ಮಾಡ್ತೇನೆ. ಅಲೋ, ಜಕರ್ಯ ಪುಸ್ತಕ 6:4 ಹೇಳ್ತದೆ, ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ದೇವರ ಆತ್ಮನಿಂದಲೇ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ನೀವ್ ಹೇಳ್ಬೋದು ನನ್ನ ಬಲದಿಂದ. ಅಲೋ, ನಿನ್ನ ಬಲ ಒಂದಿನ ಹೋಗ್ತದೆ, ನಿನ್ನ ಸಾಮರ್ಥ್ಯ ಒಂದಿನ ಹೋಗ್ತದೆ. ಬಟ್ ನಿನ್ನ ಒಳಗಡೆ ಹೋಲಿ ಸ್ಪಿರಿಟ್ ಇದ್ರೆ ನೀನು ಯಾವಾಗಲೂ ಸಕ್ಸಸ್ಫುಲ್ ಆಗಿರ್ತೀಯ. ಒಬ್ಬ ಸ್ಟೂಡೆಂಟ್ ಸಕ್ಸಸ್ಫುಲ್ ಸ್ಟೂಡೆಂಟ್ ಆಗ್ಬೇಕಾದ್ರೆ ಅವನ ಒಳಗಡೆ ಹೋಲಿ ಸ್ಪಿರಿಟ್ ಬೇಕು. ಒಬ್ಬ ಪ್ರೀಚರ್, ಒಬ್ಬ ಸಭಾಪಾಲಕನ ಅವನ ಮಿನಿಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಅವನಿಗೆ ಹೋಲಿ ಸ್ಪಿರಿಟ್ ಬೇಕು. ಒಬ್ಬ ಬಿಸ್ನೆಸ್ ಮ್ಯಾನ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂದ್ರೆ ಅವನ ಒಳಗಡೆ ಹೋಲಿ ಸ್ಪಿರಿಟ್ ಬೇಕು.
ವಿತ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ನನ್ನಲ್ಲಿರುವಾಗ ತಿಳ್ಕೊಡ್ರಿ, ಈ ಫೈನಾನ್ಸ್, ನನ್ನ ಜೀವಿತದಲ್ಲಿ ಹಣಕಾಸಿನ ಸಮಸ್ಯೆ ಹೆಂಗೆ ದೂರ ಮಾಡ್ಬೇಕು? ಹೋಲಿ ಸ್ಪಿರಿಟ್ ಒಳಗೆ. ಯಾರಿಂದ ಸಾಧ್ಯ ಹೇಳ್ರಿ? ನನ್ನ ಬಲದಿಂದ ಅಲ್ಲ, ನನ್ನ ಪರಾಕ್ರಮದಿಂದ ಅಲ್ಲ, ದೇವರ ಆತ್ಮನಿಂದ ಅಲ್ಲ. ಹಲ್ಲೆಲೂಯಾ. ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ರಿ. ನಿಮ್ಮ ಜೀವಿತದಲ್ಲಿ ಹಣಕಾಸಿನ ಸಮಸ್ಯೆ ಯಾರಿಂದ ಬಗೆಹರಿತದೆ? ಹೇಳ್ರಿ. ನನ್ನ ಬಲದಿಂದ ಅಲ್ಲ, ನನ್ನ ಪರಾಕ್ರಮದಿಂದ ಅಲ್ಲ, ದೇವರ ಆತ್ಮನಿಂದ. ನಿನ್ನ ಜೀವಿತದಲ್ಲಿ ಆರೋಗ್ಯ ಯಾವಾಗ ಸಿಗ್ತದೆ? ದೇವರ ಆತ್ಮನಿಂದ. ನಿನ್ನ ಜೀವಿತದ ಕಷ್ಟಗಳು ಹೇಗೆ ನಿವಾರಣೆ ಆಗ್ತದೆ? ಪವಿತ್ರ ಆತ್ಮನಿಂದ. ನಿನಗೆ ಜ್ಞಾನ ಯಾವಾಗ ಸಿಗ್ತದೆ? ಪವಿತ್ರ ಆತ್ಮನಿಂದ. ನಿನ್ನ ಬಲದಿಂದ ಏನ್ ಮಾಡಕ್ ಹೋಗ್ಬೇಡ, ಎಲ್ಲ ಫೇಲ್ ಆಗ್ತೀರಿ. ಇವತ್ತು ಅದು ಫುಲ್ ಸಕ್ಸಸ್ಫುಲ್ ಕಾಣಿಸ್ಬೋದು, ಆದ್ರೆ ಅದು ಬಿದ್ದು ಹೋಗ್ತದೆ. ನಮ್ಮ ಆರೋಗ್ಯ ಹೆಂಗೆ ಇರ್ತದ? ನಮ್ಮ ಬಲ ಹೆಂಗೆ ಇರ್ತದ? ಹೇಳ್ರಿ. ನೋ, ಆರೋಗ್ಯ ಕುಂದಿ ಹೋಗ್ತದೆ, ನಮ್ಮ ಬಲ ಕುಂದಿ ಹೋಗ್ತದೆ, ನಮ್ಮ ಬುದ್ಧಿ ಹಿಂಗೆ ಇರ್ತದ. ಓ ಹೇಳ್ರಿ. ಮುದುಕ ಆದ್ಮೇಲೆ ಎಲ್ಲ ನೆನಪು ಹಾರೇ ಹೋಗಿರ್ತೀರಿ. ನಿಮ್ ಹೆಂಡತಿ ಯಾರಂತ ನಿಮ್ಗೆ ಗೊತ್ತಾಗೋದು ಒಂದ್ಸರಿ, ಹೌದಾ? ಯಾಕೆ ಮುದುಕಾಗಿರ್ತೀರಿ? ಎಷ್ಟು ಜನ ಮುದುಕರು ಕೇಳ್ರಿ, ಹೆಂಡತಿ ಮುಂದೆ ಬಂದ್ರು ಯಾರು ನೀನು ಅಂತಾರೆ. ಕಿವಿ ಬಂದಾಗ ಹೋಗ್ತದೆ, ಆಗ್ತದಮ್ಮ ಕಿವಿ, ಏನ್ ಹೇಳಿದ್ರು ಕೇಳಿಸೋದಿಲ್ಲ, ಮಷಿನ್ ಹಾಕ್ಬೇಕಾಗ್ತದೆ. ನೀವೇನು ಯಾವುದನ್ನ ನಂಬಿದಿರಿ ಅವೆಲ್ಲ ನಿಮ್ಮನ್ನು ಕೈ ಬಿಟ್ಟು ಹೋಗ್ತದೆ ಅಂತ. ಆದ್ರೆ ಹೋಲಿ ಸ್ಪಿರಿಟ್ ನಿಮ್ಮ ಒಳಗಡೆ ಇದ್ರೆ ಎಂದಿಗೂ ಅವ್ರು ನಿಮ್ಮನ್ನ ಕೈ ಬಿಡೋದಿಲ್ಲ. ಜೀವನ ಪರ್ಯಂತರ ಹೋಲಿ ಸ್ಪಿರಿಟ್ ನಿಮ್ಮ ಒಳಗಡೆ ಇರ್ತಾರೆ. ಯಾಕೆ ಇಷ್ಟು ಪವಿತ್ರಾತ್ಮನ ಅವಶ್ಯಕ? ನೋಡ್ರಿ, ನಾನು ಒಂದು ಹೇಳ್ತೇನೆ, ಪವಿತ್ರಾತ್ಮನು ಇವತ್ತು ನಮ್ಮ ಜೊತೆಗಿರುವುದರಿಂದ ನಾವು ಹೇಳಲಿಕ್ಕೆ ಸಾಧ್ಯ. ಯಾವ ಮುಸ್ಲಿಂ ವ್ಯಕ್ತಿ ಹೋಗ್ರಿ, ಮಹಮ್ಮದ್ ನಾನು ಒಳಗಡೆ ಇದ್ದಾನೆ ಅಂತ ಹೇಳ್ತಾರ? ಅವರು ನನ್ನ ಹೃದಯದಲ್ಲಿ ಮೊಹಮ್ಮದ್ ಇದ್ದಾನೆ ಅಂತ ಹೇಳ್ತಾರ? ಇಲ್ಲ. ಯಾಕೆ? ಅವ್ರು ಸತ್ತಿದ್ದಾರೆ. ಯಾರಾದ್ರೂ ಬುದ್ಧ ನನ್ನ ಒಳಗಡೆ ಇದ್ದಾನೆ ಅಂತ ಹೇಳ್ತಾರ? ಯಾರು ಹೇಳುದಿಲ್ಲ. ಬಟ್ ನಾವು ಹೇಳ್ತೇವೆ, ಯೇಸು ನನ್ನ ಒಳಗಡೆ ಇದ್ದಾನೆ. ಯಾಕೆ? ಅವರು ಸತ್ತಿಲ್ಲ, ಪವಿತ್ರಾತ್ಮನ ಅವ್ರನ್ನ ಎಬ್ಬಿಸಿದ. ಇವತ್ತು ನನ್ನ ಒಳಗಡೆ ಅದೇ ಹೋಲಿ ಸ್ಪಿರಿಟ್ ಇದ್ದಿದ್ರಿಂದ ನಾನು ಹೇಳ್ತೇನೆ, ನನ್ನ ಯೇಸು ನನ್ನ ಒಳಗಡೆ ಇದ್ದಾನೆ, ಜೀವಿಸ್ತಾ ಇದ್ದಾರೆ, ನಿರಂತರ ಜೀವಿಸ್ತಾ ಇದ್ದಾರೆ. ಇದಕ್ಕೆ ನಮಗೆ ಹೋಲಿ ಸ್ಪಿರಿಟ್ ಅವಶ್ಯಕತೆ ರೀ. ಸೊ ದಯಮಾಡಿ ಯಾರನ್ನಾದ್ರೂ ನಿರ್ಲಕ್ಷ್ಯ ಮಾಡ್ರಿ, ಬಟ್ ಪವಿತ್ರಾತ್ಮನ ನಿರ್ಲಕ್ಷ್ಯ ಮಾಡ್ರಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲ ನಿಂತುಕೊಂಡು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ.